Good afternoon, students. Last class we started biotechnology chapter. Today we are going to continue with that chapter. We'll start the new concept, that is feature of cloning vectors. In this, three main things will come, that is origin of replication, selectable markers, and cloning site. First, we discuss about the origin of replication. Here the diagram is given as PBR 322 vector. Through this vector, we try to understand what is origin of replication, selectable markers, and cloning site. So origin of replication. It is so important in the vector. It is the one of the main feature. Why? Because if we want to ligate our gene of interest or alien DNA, ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಏಲಿಯನ್ ಡಿ ಎನ್ ಎ ಅಂದ್ರೇನು, ಜೀನ್ ಆಫ್ ಇಂಟ್ರೆಸ್ಟ್ ಅಂದ್ರೇನು, ಫಾರಿನ್ ಡಿ ಎನ್ ಎ ಎಲ್ಲ ಒಂದಕ್ಕೆ ಕರಿತೀವಿ. ಸೊ ಈ ಪರ್ಟಿಕ್ಯುಲರ್ ಡಿ ಎನ್ ಎ ರೆಪ್ಲಿಕೇಟ್ ಆಗ್ಬೇಕು ಅಂತ ಅಂದ್ರೆ ನಮಗೆ ಚೆನ್ನಾಗಿ ಗೊತ್ತಿದೆ ಆರಿಜಿನ್ ಆಫ್ ರೆಪ್ಲಿಕೇಶನ್ ಬೇಕು ಅಂತ. ಸೊ ಆರಿ ಅನ್ನೋದು ದಿಸ್ ಆರ್ ದ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ವಿಚ್ ಕ್ಯಾನ್ ಏಬಲ್ ಟು ರೆಪ್ಲಿಕೇಟ್ ಎ ಡಿ ಎನ್ ಎ. ಸೊ ಈ ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ನಾವು ಈ ಆರಿ ಸೈಟ್ ಗೆ ಲಿಗೇಟ್ ಮಾಡಿದ್ರೆ ಆರ್ ಅಟ್ಯಾಚ್ ನ ಮಾಡಿದ್ರೆ, ಸೊ ಅವಾಗ ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ಏನಾಗುತ್ತೆ, ರೆಪ್ಲಿಕೇಟ್ ಆಕಂತ ಹೋಗುತ್ತೆ. ಸೊ ಆರಿಜಿನ್ ಆಫ್ ರೆಪ್ಲಿಕೇಶನ್ ಏನಕ್ಕೆ ಬೇಕು, ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ರೆಪ್ಲಿಕೇಟ್ ಆಗ್ಬೇಕು ಅಂದ್ರೆ ಅದನ್ನ ನಾವು ಆರಿ ಸೈಟ್ ಗೆ ಅಟ್ಯಾಚ್ ನ ಮಾಡಬೇಕು. ಒಂದು ಇನ್ನೊಂದು, ದಿಸ್ ಆರಿ ಕ್ಯಾನ್ ಏಬಲ್ ಟು ಕಂಟ್ರೋಲ್ ದ ಕಾಪಿ ನಂಬರ್. ಸೊ ಕಾಪಿ ನಂಬರ್ ನ ಕಂಟ್ರೋಲ್ ಮಾಡುತ್ತೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಲಾಸ್ಟ್ ಟಾಪಿಕ್ ಇದ್ರ ಬಗ್ಗೆ ಹೇಳಿ ನಿಮಗೆ ಸ್ಟಾಪ್ ಮಾಡಿದ್ದೆ. ಕಾಪಿ ನಂಬರ್ ಅಂದ್ರೆ ಒಂದೊಂದು ವೆಕ್ಟಾರಿಗೂ ಒಂದೊಂದು ಕಾಪಿ ನಂಬರ್ ಇರುತ್ತೆ. ಬ್ಯಾಕ್ಟೀರಿಯೋಫೇಜಿಗೆ ಐಎಸ್ ಕಾಪಿ ನಂಬರ್ ಇರುತ್ತೆ. ಯೂಶಲಿ ಪ್ಲಾಸ್ಮಿಡ್ಸ್ 15 to 100 ಕಾಪಿ ನಂಬರ್ ಇರುತ್ತೆ, ಆರ್ ಮೋರ್ ದೆನ್ 100. ಕಾಪಿ ನಂಬರ್ ಅಂದ್ರೆ ಎಷ್ಟು ನಂಬರ್ ಆಫ್ ಕಾಪೀಸ್ ನ ಕೊಡುತ್ತೆ ಅಂತ. ಈಗ ನೀವು ಜೆರಾಕ್ಸ್ ಮಾಡ್ಸಕ್ ಹೋಗಿರ್ತೀರಾ, 100 ಕಾಪೀಸ್ ಕೊಡ್ರಿ ಅಂದ್ರೆ 100 ಜೆರಾಕ್ಸ್ ಮಾಡಿಸ್ಕೊಡ್ತಾರೆ. ಆತರ ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ಎಷ್ಟು ಕಾಪೀಸ್ ಕೊಡುತ್ತೆ ಅನ್ನೋದು ಈ ಕಾಪಿ ನಂಬರ್ ಹೇಳುತ್ತೆ. ಸೊ ಈ ಕಾಪಿ ನಂಬರ್ ನ ಕಂಟ್ರೋಲ್ ಮಾಡೋದು ಆರಿ ಇಂಪಾರ್ಟೆಂಟ್, ನೆನ್ಪಿಡ್ಕೊಳ್ರಿ. ಇವಾಗ ನಿಮಗೆ ಜಾಸ್ತಿ ನಂಬರ್ ಆಫ್ ಕಾಪೀಸ್ ಬೇಕು ಅಂತ ಅಂದ್ರೆ ಅವಾಗ ನೀವು ವೆಕ್ಟಾರ್ ನ ಚೂಸ್ ಮಾಡಬೇಕು. ಆ ವೆಕ್ಟಾರ್ ಅಲ್ಲಿರೋ ಆರಿ ಏನಾಗ್ಬೇಕು, ಹೈಯೆಸ್ಟ್ ನಂಬರ್ ಆಫ್ ಕಾಪೀಸ್ ಗೆ ಸಪೋರ್ಟ್ ಮಾಡಂಗಿರ್ಬೇಕು. ಸೊ ಅಂತ ವೆಕ್ಟಾರ್ ನ ನೀವು ಚೂಸ್ ಮಾಡ್ಬೇಕು. ಸೊ ಇಷ್ಟು ಪಾಯಿಂಟ್ಸ್ ನ ನೀವು ಆರಿಜಿನ್ ಆಫ್ ರೆಪ್ಲಿಕೇಶನ್ ಅಲ್ಲಿ ನೆನ್ಪಿಡ್ಕೋಬೇಕು. ಸೆಕೆಂಡ್ ಒನ್, ಸೆಲೆಕ್ಟಬಲ್ ಮಾರ್ಕರ್ಸ್. ಸೊ ಸೆಲೆಕ್ಟಬಲ್ ಮಾರ್ಕರ್ಸ್ ಅಂದ್ರೆ ಏನು? ಸೊ ಈ ಸೆಲೆಕ್ಟಬಲ್ ಮಾರ್ಕರ್ಸ್, so these are the genes which allow us to select the transformants from non-transformants. ಈ selectable markers ಇದಾವಲ್ಲ, they permit the growth of transformants by identifying them and do not permit the growth of non-transformants. Just to transformants and non-transformants ಅಂದ್ರೆ ಏನು ಅಂತ ನೋಡೋಣ. ಟ್ರಾನ್ಸ್ಫಾರ್ಮೆಂಟ್ಸ್ ಅಂದ್ರೆ, ಸೊ ನಾವು ಆರ್ ಡಿ ಎನ್ ಎ ಬಗ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ, ಯಾವ ತರ ಪ್ರಿಪೇರ್ ಮಾಡಿದ್ವಿ ಅಂತ ಕೂಡ ಡಿಸ್ಕಸ್ ಮಾಡಿದೀವಿ, ಹೌದಾ? ಸೊ ಈ ಬಾಕ್ಸ್ ಅಲ್ಲಿ ನಾನು ಇಂಡಿಕೇಟ್ ಮಾಡ್ತಿರೋದು ಇದು ಒಂದು ಏಲಿಯನ್ ಡಿ ಎನ್ ಎ, ಜೀನ್ ಆಫ್ ಇಂಟ್ರೆಸ್ಟ್ ಅನ್ಕೊಳ್ರಿ. ಒಂದು ಪ್ಲಾಸ್ಮಿಡಿಕ್ ಲಿಗೇಟ್ ಮಾಡಿದೀವಿ. ಈ ಡಿ ಎನ್ ಎಗೆ ನಾವು ಇವಾಗ ಆರ್ ಡಿ ಎನ್ ಎ ಅಂತ ಕರಿತೀವಿ. ಓಕೆ, ಸೊ ಒಂದು ಬ್ಯಾಕ್ಟೀರಿಯಾ ಇದೆ. ಈ ಬ್ಯಾಕ್ಟೀರಿಯಾ ಒಳಗಡೆ ನಮ್ಮ ಆರ್ ಡಿ ಎನ್ ಎ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆ, ದಿಸ್ ಟ್ರಾನ್ಸ್ಫರ್ ಆಫ್ ಜೀನ್ ಇಂಟು ಎ ಬ್ಯಾಕ್ಟೀರಿಯಾ ಆರ್ ಟ್ರಾನ್ಸ್ಫರ್ ಆಫ್ ಪೀಸ್ ಆಫ್ ಡಿ ಎನ್ ಎ ಇಂಟು ಎ ಬ್ಯಾಕ್ಟೀರಿಯಾ, ಈ ಪ್ರೊಸೀಜರ್ ನ ನಾವು ಟ್ರಾನ್ಸ್ಫಾರ್ಮೇಶನ್ ಅಂತ ಕರಿತೀವಿ. ಸೊ ಇಟ್ ಇಸ್ ಕಾಲ್ಡ್ ಟ್ರಾನ್ಸ್ಫಾರ್ಮೇಶನ್. ಸೊ ಯಾವ ಬ್ಯಾಕ್ಟೀರಿಯಾ ಆರ್ ಹೋಸ್ಟ್ ಅಲ್ಲಿ ನಮ್ಮ ಆರ್ ಡಿ ಎನ್ ಎ ಇರುತ್ತೋ ಅವನ್ನ ನಾವು ಟ್ರಾನ್ಸ್ಫಾರ್ಮೆಂಟ್ಸ್ ಅಂತ ಕರಿತೀವಿ. The bacterial cell or cells which take up RDNA are called as transformants. The cells which do not take up RDNA are called as non-transformants. So ಈ ಸೆಲ್ ಒಳಗಡೆ ಇವಾಗ RDNA ಪ್ರೆಸೆಂಟ್ ಇದೆ ಅನ್ಕೊಳ್ರಿ, ಇದು ಟ್ರಾನ್ಸ್ಫಾರ್ಮೆಂಟ್ಸ್ ಆಗಿರುತ್ತೆ. ಸೊ ಇನ್ನೊಂದು ಸೆಲ್ ಇದೆ, ಈ ಸೆಲ್ ಅಲ್ಲಿ RDNA ಪ್ರೆಸೆಂಟ್ ಇಲ್ಲ, ದೆನ್ ಇಟ್ ಇಸ್ ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್. ನಮಗ್ ಬೇಕಾಗಿರೋದು ಯಾವುದು? ಟ್ರಾನ್ಸ್ಫಾರ್ಮೆಂಟ್ಸ್, ಹೌದಾ? ಇದೇ ಚೆನ್ನಾಗಿ ಕಲ್ಚರ್ ಆಗ್ಬೇಕು, ಅವಾಗ ನಮ್ಮ ಜೀನ್ ಡಬಲ್ ತ್ರಿಬಲ್ ಹಾಕಂತ ಹೋಗುತ್ತೆ, ಮಲ್ಟಿಪ್ಲೈ ಹಾಕಂತ ಹೋಗುತ್ತೆ. ಅದೇ ನಮಗ್ ಬೇಕಾಗಿರೋದು, ಕ್ಲೋನ್ಸ್ ಆಫ್ ಅವರ್ ಜೀನ್ಸ್. ಅಂಡ್ ಯಾವ ಸೆಲ್ಸ್ ಗಳು ನಮ್ಮ ಆರ್ ಡಿ ಎನ್ ತಗೊಂಡಿರಲ್ವೋ ಅದ್ ನಮಗ್ ಬೇಕಾಗಿಲ್ಲ. ಸೊ ಅದಕ್ಕೆ ಇವೆರಡನ್ನು ನಾವು ಸಪರೇಟ್ ಮಾಡ್ಬೇಕು. ಆ ಸಪರೇಟ್ ಮಾಡೋದಕ್ಕೆ ಈ ಸೆಲೆಕ್ಟಬಲ್ ಮಾರ್ಕರ್ಸ್ ನಮಗೆ ಹೆಲ್ಪ್ ಮಾಡುತ್ತೆ. ಈ ಡಯಾಗ್ರಾಮ್ ಅಲ್ಲಿ ಸೆಲೆಕ್ಟಬಲ್ ಮಾರ್ಕರ್ಸ್ ಇದಾವ. ಸೊ ಇಲ್ಲಿದೆಲ್ಲ ಆಂಫಿಸಿಲಿನ್, ಟೆಟ್ರಾಸೈಕ್ಲಿನ್, ಟೆಟ್ರಾಸೈಕ್ಲಿನ್, ಇವನ್ನ ನಾವು ಸೆಲೆಕ್ಟಬಲ್ ಮಾರ್ಕರ್ಸ್ ಅಂತ ಕರಿತೀವಿ. Okay, these are called as selectable markers. These are basically antibiotic resistance genes. ಈ ಜೀನ್ಸ್ ಸೆಲೆಕ್ಟಬಲ್ ಮಾರ್ಕರ್ಸ್ ಆಗಿ ಆಕ್ಟ್ ಮಾಡುತ್ತೆ.
ಸೆಲೆಕ್ಟಬಲ್ ಮಾರ್ಕರ್ಸ್ ಏನು ಅಂತ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಕ್ಲೋನಿಂಗ್ ಸೈಟ್ಸ್ ಬರೋಣ. ಸೊ ವಾಟ್ ಆರ್ ಕ್ಲೋನಿಂಗ್ ಸೈಟ್ಸ್? ಸೊ ರಿಸ್ಟ್ರಿಕ್ಷನ್ ಎನ್ಸೈಮ್ ಇಂದ ನಾವು ವೆಕ್ಟರ್ ನ ಕಟ್ ಮಾಡಿರ್ತೀವಿ. ಸೊ ಯಾವ ಜಾಗದಲ್ಲಿ ನಮ್ಮ ಏಲಿಯನ್ DNA ನಾವು ಅಟ್ಯಾಚ್ ಮಾಡ್ತೀವಿ ಆರ್ ಲಿಗೇಟ್ ಮಾಡ್ತೀವೋ ಅವನ್ನ ನಾವು ಕ್ಲೋನಿಂಗ್ ಸೈಟ್ ಅಂತ ಕರಿತೀವಿ. ಸಪೋಸ್ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ PVU ಫಸ್ಟ್ ಅಂತ ಇದೆ. ಈ ಜಾಗದಲ್ಲಿ ನಾನು ಈ ಸೀಕ್ವೆನ್ಸ್ ನ ಕಟ್ ಮಾಡಿದ್ದೀನಿ. ಸೊ ಕಟ್ ಮಾಡ್ಬಿಟ್ಟು ನನ್ನ ಏಲಿಯನ್ DNA ನ ಈ ಪರ್ಟಿಕ್ಯುಲರ್ ಪ್ಲೇಸಿಗೆ ಲಿಗೇಟ್ ಮಾಡಿದೀನಿ ಅನ್ಕೊಳ್ಳೋಣ. ಸೊ ಈ ರೀಜನ್ ಅವಾಗ ಏನಾಗಿರುತ್ತೆ? PU ಫಸ್ಟ್ ಕ್ಲೋನಿಂಗ್ ಸೈಟ್ ಆಗಿರುತ್ತೆ. ನಾವು ಯಾವ ಜಾಗದಲ್ಲಿ ರಿಸ್ಟ್ರಿಕ್ಷನ್ ಎನ್ಸೈಮ್ ನ ಯೂಸ್ ಮಾಡಿ ಕಟ್ ಮಾಡಿ ಆ ಜಾಗದಕ್ಕೆ ನಮ್ಮ ಏಲಿಯನ್ DNA ಲಿಗೇಟ್ ಮಾಡ್ತೀವೋ ಅವನ್ನ ನಾವು ಕ್ಲೋನಿಂಗ್ ಸೈಟ್ ಅಂತ ಕರಿತೀವಿ. ಅದನ್ನ ಕ್ಲೋನಿಂಗ್ ಸೈಟ್ ಅಂತ ಕರಿತೀವಿ. ಸೊ ಇಲ್ಲೊಂದು ಎಕ್ಸಾಂಪಲ್ ತಗೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ ಏಲಿಯನ್ DNA ಇದೆ. ಈ ಏಲಿಯನ್ DNA ನ ಬಾಂಬ್ H ಫಸ್ಟ್ ರೀಜನ್ ಗೆ ನಾವು ಲಿಗೇಟ್ ಮಾಡಿದೀವಿ. ಓಕೆ, ಟೆಕ್ಸ್ಟ್ ಬುಕ್ ಅಲ್ಲಿ ಎಕ್ಸಾಂಪಲ್ ತಗೊಂಡಿದ್ದಾರೆ, ಅದನ್ನ ನಾನು ಕನ್ವೆ ಮಾಡ್ತಿದ್ದೀನಿ. ಸೊ ಒಂದು ಏಲಿಯನ್ DNA ನಾವೇನ್ ಮಾಡಿದೀವಿ? ಬಾಂಬ್ H ಫಸ್ಟ್ ಗೆ ಲಿಗೇಟ್ ಮಾಡಿದೀವಿ. ಇದು ಟೆಟ್ರಾಸೈಕ್ಲಿನ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಇರೋ ಸೈಟ್ ಅಲ್ಲಿರೋ ಒನ್ ಆಫ್ ದ ಕ್ಲೋನಿಂಗ್ ಸೈಟ್. ಇಲ್ಲಿ ನಿಮಗೆ ಡಿಫ್ರೆಂಟ್ ಕ್ಲೋನಿಂಗ್ ಸೈಟ್ಸ್ ಗಳು ಬರ್ತವೆ. PU ಸೆಕೆಂಡ್ ಇದು ಒಂದು ಕ್ಲೋನಿಂಗ್ ಸೈಟ್, ಸಾಲ್ ಫಸ್ಟ್ ಇದೊಂದು, ಅಂಡ್ 3 ಓಕೆ, ಎಕೋಆರ್ ಫಸ್ಟ್, PVU, PSTL ಇವೆಲ್ಲ ಕ್ಲೋನಿಂಗ್ ಸೈಟ್ಸ್ ಗಳೇ. ಯಾರಲ್ಲಿ ನಾವೇನ್ ಮಾಡ್ತಿದೀವಿ? ಬಾಂಬ್ H ಫಸ್ಟ್ ಅನ್ನೋ ರೀಜನ್ ಗೆ ನಮ್ಮ ಏಲಿಯನ್ DNA ನ ಲಿಗೇಟ್ ಮಾಡ್ತಾ ಇದೀವಿ. ಸೊ ಒನ್ಸ್ ಯು ಲಿಗೇಟೆಡ್ ಏಲಿಯನ್ DNA ನ ನಾವು ಇಲ್ಲಿ ಅಟ್ಯಾಚ್ ಮಾಡಿದಾಗ ಏನಾಗುತ್ತೆ? ಈ ಪರ್ಟಿಕ್ಯುಲರ್ ಪ್ಲಾಸ್ಮಿಡ್ ಇದೆಯಲ್ಲ, ಆರ್ ಪರ್ಟಿಕ್ಯುಲರ್ RDNA which loses the tetracycline resistance. ನ ಕಳ್ಕೊಳ್ಳುತ್ತೆ. which loses the tetracycline resistance. ಓಕೆ, ನಾವು ಇವಾಗ RDNA ಗೆ ನಾವು ನಮ್ಗೆ ಬಂದಿರೋ RDNA ಅಲ್ಲಿ ಏಲಿಯನ್ DNA ಪ್ರೆಸೆಂಟ್ ಇದೆ. ಆ ಏಲಿಯನ್ DNA ನ ಬಾಂಬ್ HI ಫಸ್ಟ್ ರೀಜನ್ ಲಿಗೇಟ್ ಮಾಡಿದಕ್ಕೆ ಟೆಟ್ರಾಸೈಕ್ಲಿನ್ ರೆಸಿಸ್ಟೆನ್ಸ್ ನ ಕಳ್ಕೊಂತು. ಇಲ್ಲೇ ನೆನ್ಪಿಡ್ಕೋಬೇಕು, ನಾವು ಯಾವ ಜಾಗದಲ್ಲಿ ನಮ್ಮ DNA ನ ಲಿಗೇಟ್ ಮಾಡಿರ್ತೀವೋ ಆ ರೆಸಿಸ್ಟೆನ್ಸ್ ನ ಕಳ್ಕೊಳ್ಳುತ್ತೆ. ಸಪೋಸ್ ಆಂಫಿಸಿಲಿನ್ ರೀಜನ್ ಇರೋ PU ಫಸ್ಟ್ ಲಿಗೇಟ್ ಮಾಡಿದ್ರೆ ಆಂಫಿಸಿಲಿನ್ ರೆಸಿಸ್ಟೆನ್ಸ್ ಕಳ್ಕೊಂತ ಇತ್ತು. ಇವಾಗ ನಾವು ಲಿಗೇಟ್ ಮಾಡಿರೋದಲ್ಲಿ ಬಾಂಬ್ HI ರೀಜನ್ ಅಲ್ಲಿ ಲಿಗೇಟ್ ಮಾಡಿದೀವಿ. ಟೆಟ್ರಾಸೈಕ್ಲಿನ್ ರೆಸಿಸ್ಟೆನ್ಸ್ ನ ಕೊಡ್ತಾ ಇತ್ತದು. ಸೊ ಲಿಗೇಟ್ ಮಾಡಿರೋದಕ್ಕೆ ಆ ರೆಸಿಸ್ಟೆನ್ಸ್ ನ ಕಳ್ಕೊಂಡಿದೆ. ಇವಾಗ ಆ ರೆಸಿಸ್ಟೆನ್ಸ್ ನ ಕಳ್ಕೊಂಡಿದೆ. ನಾವು ಸೊ ಇವಾಗ ನಮ್ ಜೀನ್ ನ ಇನ್ಸರ್ಟ್ ಮಾಡಿದೀವಿ. RDNA ಫಾರ್ಮೇಶನ್ ಆಗಿದೆ, ಹೋಸ್ಟ್ ಒಳಗಡೆ ಕಳ್ಸಿದೀವಿ. ನಿಮಗ್ ಚೆನ್ನಾಗ್ ಗೊತ್ತು. ಸೊ ನಾವು ಯಾವ್ದ್ರಲ್ಲಿ ಜೀನ್ ಆಫ್ ಇಂಟ್ರೆಸ್ಟ್ ಆರ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ರೀಜನ್ ಅಲ್ಲಿ ಏನ್ ನಮ್ ಜೀನ್ ಆಫ್ ಇಂಟ್ರೆಸ್ಟ್ ನ ಲಿಗೇಟ್ ಮಾಡಿದೀವೋ, ಸೊ ಆ ಲಿಗೇಟ್ ಮಾಡಿರೋ ಪರ್ಟಿಕ್ಯುಲರ್ RDNA ಟೆಟ್ರಾಸೈಕ್ಲಿನ್ ರೆಸಿಸ್ಟೆನ್ಸ್ ನ ಕಳ್ಕೊಂಡಿದೆ. ನಾವು ಸೊ ಈ ಪರ್ಟಿಕ್ಯುಲರ್ ಆಗಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದನ್ನ ನಾವು ಆಂಫಿಸಿಲಿನ್ ಮೀಡಿಯಂ ಅಂತ ಅನ್ಕೊಳ್ರಿ. ಆಂಫಿಸಿಲಿನ್ ಮೀಡಿಯಂ. ಸೊ ಈ ಮೀಡಿಯಂ ಅಲ್ಲಿ ನಾವು ಇವಾಗ ಸೆಲ್ಸ್ ಗಳನ್ನ ಗ್ರೋ ಆಗೋದಕ್ಕೆ ಬಿಡ್ತೇವೆ. ನೋಡ್ರಿ, ಸೊ ನಾವು ಲಿಗೇಟ್ ಮಾಡಿರೋದು ಟೆಟ್ರಾಸೈಕ್ಲಿನ್ ರೆಸಿಸ್ಟೆನ್ಸ್ ಇರೋ ಜೀನ್ ಜಾಗದಲ್ಲಿರೋ ಬಾಂಬ್ H ಫಸ್ಟ್ ರೀಜನ್ ಗೆ ಲಿಗೇಟ್ ಮಾಡಿದೀವಿ. ಕಳ್ಕೊಂಡ್ರೆ ಟೆಟ್ರಾಸೈಕ್ಲಿನ್ ರೆಸಿಸ್ಟೆನ್ಸ್ ಅಷ್ಟೇ. ಸೊ ಇವಾಗ ಸೆಲ್ಸ್ ಅಲ್ಲಿ ಕೆಲವೊಂದು RDNA ತಗೊಂಡಿರ್ತವೆ, ಕೆಲವೊಂದು ತಗೊಂಡಿರಲ್ಲ. ಟ್ರಾನ್ಸ್ಫರ್ಮೆಂಟ್ಸ್ ಅಂದ್ರೇನು, ನಾನ್ ಟ್ರಾನ್ಸ್ಫರ್ಮೆಂಟ್ಸ್ ಅಂದ್ರೇನು ಅಂತ ನಾನು ನಿಮಗೆ ಹೇಳಿದೀನಿ. ಸೊ ಎಲ್ಲಾ ಸೆಲ್ಸ್ ಗಳನ್ನ ನಾನು ಗ್ರೋ ಮಾಡಕ್ ಬಿಟ್ಟಿದ್ದೀನಿ. ಇಲ್ಲಿ ಟ್ರಾನ್ಸ್ಫರ್ಮೆಂಟ್ಸ್ ಇದಾವೆ, ನಾನ್ ಟ್ರಾನ್ಸ್ಫರ್ಮೆಂಟ್ಸ್ ಇದಾವೆ. ಅಂಡ್ ಈ ಕಂಪ್ಲೀಟ್ ಮೀಡಿಯಂ ಇದೆಯಲ್ಲ, ಇದು ಆಂಫಿಸಿಲಿನ್ ಮೀಡಿಯಂ. ಈ ಕಂಪ್ಲೀಟ್ ಮೀಡಿಯಂ ಇರೋದು ಆಂಫಿಸಿಲಿನ್ ಮೀಡಿಯಂ. ಈ ಮೀಡಿಯಂ ಅಲ್ಲಿ ಟ್ರಾನ್ಸ್ಫಾರ್ಮೆಂಟ್ಸ್ ಗ್ರೋ ಆಗುತ್ತೆ, ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ಗ್ರೋ ಆಗುತ್ತೆ. ಟ್ರಾನ್ಸ್ಫಾರ್ಮೆಂಟ್ಸ್ ಅಂತ ಅಂದ್ರೆ ನಮ್ಮ ಏಲಿಯನ್ DNA ಯಾವ್ದ್ರಲ್ಲಿ ಇರುತ್ತೋ ಅದು ಟ್ರಾನ್ಸ್ಫಾರ್ಮೆಂಟ್ಸ್. ಯಾವ್ದು ನಮ್ಮ RDNA ನ ತಗೊಂಡಿರುತ್ತೋ ಸೆಲ್ಸ್, ಅದಕ್ಕೆ ಟ್ರಾನ್ಸ್ಫಾರ್ಮೆಂಟ್ಸ್ ಅಂತ ಕರಿತೀವಿ. ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ಅಂತ ಅಂದ್ರೆ RDNA ಇದರಲ್ಲಿ ಇಲ್ಲ, ಇದನ್ನ ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ಅಂತ ಕರಿತೀವಿ. ಇಲ್ಲಿ ಎರಡೂ ಗ್ರೋ ಆಗ್ತವೆ. ಯಾಕೆ? ನಮ್ಮ RDNA ಅಲ್ಲಿ ನಾವು ಲಿಗೇಟ್ ಮಾಡಿರೋದು ಟೆಟ್ರಾಸೈಕ್ಲಿನ್ ರೆಸಿಸ್ಟೆನ್ಸ್ ಇರೋ ಜಾಗದಲ್ಲಿ. ಸೊ ಟೆಟ್ರಾಸೈಕ್ಲಿನ್ ರೆಸಿಸ್ಟೆನ್ಸ್ ನ ಕಳ್ಕೊಂಡಿದೆ, ಬಟ್ ಇಟ್ ಸ್ಟಿಲ್ ಆಸ್ ಆಂಫಿಸಿಲಿನ್ ರೆಸಿಸ್ಟೆನ್ಸ್. ಇದಕ್ಕಿದೆ, ಟೆಟ್ರಾಸೈಕ್ಲಿನ್ ರೆಸಿಸ್ಟೆನ್ಸ್ ಮಾತ್ರ ಇಲ್ಲ. ಓಕೆ, ಇದು ಟ್ರಾನ್ಸ್ಫಾರ್ಮೆಂಟ್. ಇಲ್ಲಿ ನಾನ್ ಟ್ರಾನ್ಸ್ಫಾರ್ಮೆಂಟ್ ಬಂದಾಗ ಇಲ್ಲಿ ನಾವ್ ಯಾವುದೇ ರೀತಿಯಾದ DNA ಲಿಗೇಟ್ ಮಾಡೇ ಇಲ್ಲ. ಅಂದ್ರೆ ನಮ್ ಮೇನ್ ಆಗಿ ನಮ್ಮ ಜೀನ್ ತಗೊಂಡೇ ಇಲ್ಲ ಅದು. ಅದಾಗ ಎರಡಕ್ಕೂ ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ. ಹೌದಾ?
ಸೊ ಈ ಮೀಡಿಯಂ ಅಲ್ಲಿ ಬಿಟ್ಟಾಗ ಆಂಫಿಸಿಲಿನ್ ಮೀಡಿಯಂ ಅಲ್ಲಿ ಎರಡೂ ಗ್ರೋ ಆಗ್ತವೆ. ಸೊ ಬೋತ್ ರಿಕಾಂಬಿನೆಂಟ್ಸ್, ರಿಕಾಂಬಿನೆಂಟ್ಸ್ ಅಂತಂದ್ರೆ ಕ್ಲೋಸ್ ಟು ಟ್ರಾನ್ಸ್ಫರ್ಮೆಂಟ್ಸ್, ಆಲ್ಮೋಸ್ಟ್ ಸೇಮ್, ಅಂಡ್ ಆಸ್ ವೆಲ್ ಆಸ್ ನಾನ್ ಟ್ರಾನ್ಸ್ಫರ್ಮೆಂಟ್ಸ್ ಎರಡೂ ಕೂಡ ಗ್ರೋ ಆಗ್ತವೆ. ಓಕೆ, ನೆಕ್ಸ್ಟ್ ಇವಾಗ ಇವೆರಡನ್ನು ನಾವು ಟೆಟ್ರಾಸೈಕ್ಲಿನ್ ಮೀಡಿಯಮಿಗೆ ಕಳ್ಸೋಣ. ಟೆಟ್ರಾಸೈಕ್ಲಿನ್ ಮೀಡಿಯಮಿಗೆ. ಸೊ ಟೆಟ್ರಾಸೈಕ್ಲಿನ್ ಮೀಡಿಯಮಿಗೆ ಕಳಿಸಿದಾಗ ಇಲ್ಲಿ ಟ್ರಾನ್ಸ್ಫರ್ಮೆಂಟ್ಸ್ ಗ್ರೋ ಆಗಲ್ಲ, ಟ್ರಾನ್ಸ್ಫರ್ಮೆಂಟ್ಸ್ ಗ್ರೋ ಆಗಲ್ಲ, ನಾನ್ ಟ್ರಾನ್ಸ್ಫರ್ಮೆಂಟ್ಸ್ ಗ್ರೋ ಆಗ್ತವೆ, ನಾನ್ ಟ್ರಾನ್ಸ್ಫರ್ಮೆಂಟ್ಸ್ ಗ್ರೋ ಆಗ್ತವೆ. ಯು ಕ್ಯಾನ್ ಸಿ ಬ್ಲೂ ಕಲರ್ ಅಲ್ಲಿ ಇಂಡಿಕೇಟ್ ಮಾಡಿರೋವೆಲ್ಲ ನಾನ್ ಟ್ರಾನ್ಸ್ಫರ್ಮೆಂಟ್ಸ್. ಬ್ಲೂ ವಿತ್ ಪರ್ಪಲ್ ಏನ್ ಇಂಡಿಕೇಟ್ ಮಾಡಿದಾರಲ್ಲ, ಸಾರಿ ಪಿಂಕ್ ಕಲರ್ ಇಂಡಿಕೇಟ್ ಏನ್ ಮಾಡಿದಾರಲ್ಲ, ಇದು ಟ್ರಾನ್ಸ್ಫರ್ಮೆಂಟ್ಸ್. ಸೊ ಟ್ರಾನ್ಸ್ಫರ್ಮೆಂಟ್ಸ್ ಗ್ರೋ ಆಗಲ್ಲ, ಎಲ್ಲ ಸತ್ತೋಗ್ತವೆ. ನಾನ್ ಟ್ರಾನ್ಸ್ಫರ್ಮೆಂಟ್ಸ್ ಗ್ರೋ ಆಗ್ತವೆ. ಆ ಟ್ರಾನ್ಸ್ಫರ್ಮೆಂಟ್ಸ್ ಗ್ರೋ ಆಗಲ್ಲ, ನಾನ್ ಟ್ರಾನ್ಸ್ಫರ್ಮೆಂಟ್ಸ್ ಗ್ರೋ ಆಗುತ್ತೆ. ಸೊ ಇದರಿಂದ ಈಸಿಯಾಗಿ ನಾವು ಟ್ರಾನ್ಸ್ಫರ್ಮೆಂಟ್ಸ್ ಯಾವುದು, ನಾನ್ ಟ್ರಾನ್ಸ್ಫರ್ಮೆಂಟ್ಸ್ ಯಾವುದು ಬೈಫರ್ಗೇಷನ್ ಮಾಡಬಹುದು. ಸೊ ಬೈಫರ್ಗೇಷನ್ ಮಾಡಬಹುದು. ಬಟ್ ಈ ಪ್ರೋಸೆಸ್ ಇದೆಯಲ್ಲ ತುಂಬಾ ಕುಂಬರ್ಸಮ್ ಪ್ರೋಸೆಸ್ ಅಂತ ಕರಿತೀವಿ, ಅಂದ್ರೆ ಕಾಂಪ್ಲೆಕ್ಸ್ ಪ್ರೊಸೀಜರ್. ಅಟ್ ಎ ಟೈಮ್ ಆಂಫಿಸಿಲಿನ್ ಮೀಡಿಯಂ ಮತ್ತೆ ಟೆಟ್ರಾಸೈಕ್ಲಿನ್ ಮೀಡಿಯಂ ಎರಡನ್ನೂ ಹಿಡ್ಕೊಂಡಿರ್ಬೇಕು. ಸೊ ಫಸ್ಟ್ ಆಂಫಿಸಿಲಿನ್ ಮೀಡಿಯಂಗೆ ಹಾಕತ್ಲು ಇಮಿಡಿಯೇಟ್ ಆಗಿ ಪ್ಲೇಟ್ ಅಲ್ಲಿರೋ ಟೆಟ್ರಾಸೈಕ್ಲಿನ್ ನಾವು ಟ್ರಾನ್ಸ್ಫರ್ ಮಾಡಬೇಕು. ಓಕೆ, ಸೊ ಇದು ಕಾಂಪ್ಲೆಕ್ಸ್ ಪ್ರೊಸೀಜರ್ ಆಗಿರೋದ್ರಿಂದ ಇದನ್ನ ಜನರಲಿ ಪ್ರಿಫರ್ ಮಾಡಲ್ಲ. ಸೊ ಅದಕ್ಕೆ ಆಲ್ಟರ್ನೇಟಿವ್ ಪ್ರೊಸೀಜರ್ ಏನ್ ಯೂಸ್ ಮಾಡ್ತಾರೆ? ವಾಟ್ ಇಸ್ ದ ಆಲ್ಟರ್ನೇಟಿವ್ ಪ್ರೊಸೀಜರ್ ಯೂಸ್ಡ್ ಅಂತ ಅಂದ್ರೆ, ಸೊ ದೇ ವಿಲ್ ಯೂಸ್ enzyme. They will use enzyme. So which works on the principle of production of color in the presence of chromogenic substrate. That is production of color in the presence of chromogenic substrate. ಈ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡ್ತವೆ. ಸೊ ಎನ್ಸೈಮ್ ನ ತಗೊಂಡು ಯೂಸ್ ಮಾಡೋದು. ಸೊ ಯಾವ ತರ ಎನ್ಸೈಮ್ ತಗೊಂತೀವಿ? ಇಲ್ಲಿ ನಾವು ಬೀಟಾ ಗ್ಯಾಲಕ್ಟೋಸೈಡೇಸ್ ಎನ್ಸೈಮ್ ನ ತಗೊಂತೀವಿ. ಬೀಟಾ ಗ್ಯಾಲಕ್ಟೋಸೈಡೇಸ್ ಎನ್ಸೈಮ್ ನಿಮಗೆ ಚೆನ್ನಾಗಿ ಗೊತ್ತಿದೆ, ಮಾಲಿಕ್ಯುಲರ್ ಬೇಸಿಸ್ ಅಲ್ಲಿ ಓದಿದ್ರ. ಲ್ಯಾಕ್ ಝೆಡ್, ಲ್ಯಾಕ್ ವೈ, ಲ್ಯಾಕ್ ಎ ಜೀನ್ಸ್ ಗಳು ಬರ್ತವೆ, ಹೌದಾ? ಲ್ಯಾಕ್ ಝೆಡ್ ಜೀನ್ ಏನ್ ಮಾಡುತ್ತೆ, ವಿಚ್ ಕೋಡ್ ಫಾರ್ ಎ ಬೀಟಾ ಗ್ಯಾಲಕ್ಟೋಸೈಡೇಸ್ ಎನ್ಸೈಮ್. ಸೊ ನಾವಿಲ್ಲಿ ತಗೊಂಡಿರೋದು ಅದಕ್ಕೆ ಲ್ಯಾಕ್ ಝೆಡ್ ನ ತಗೊಂಡಿದೀವಿ. ಸೊ ಲ್ಯಾಕ್ ಝೆಡ್ ನಮಗೆ ಬೀಟಾ ಗ್ಯಾಲಕ್ಟೋಸೈಡೇಸ್ ಎನ್ಸೈಮ್ಗೆ ಕೋಡ್ ಮಾಡುತ್ತೆ, ಹೌದಾ? ಸೊ ಎನ್ಸೈಮ್ ಸಿಂಥಸಿಸ್ ಆಗತ್ತೆ. ಸೊ ಎನ್ಸೈಮ್ ಸಿಂಥಸಿಸ್ ಆಯ್ತು ಅಂದ್ರೆ ಅದು ಸಬ್ಸ್ಟ್ರೇಟ್ ನ ಏನ್ ಮಾಡುತ್ತಿದ್ದು, ಬ್ರೇಕ್ ಡೌನ್ ಮಾಡುತ್ತೆ. ಓಕೆ, ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಹಿಯರ್. ಫಸ್ಟ್ ಕ್ರೋಮೋಜೆನಿಕ್ ಸಬ್ಸ್ಟ್ರೇಟ್ ಅಂತ ಅಂದ್ರೆ ಕಲರ್ ಪ್ರೊಡ್ಯೂಸಿಂಗ್ ಸಬ್ಸ್ಟ್ರೇಟ್ ಅಂತ ಅರ್ಥ. ಸೊ ಯಾವಾಗ ಈ ಸಬ್ಸ್ಟ್ರೇಟ್ ನ ಎನ್ಸೈಮ್ ಬ್ರೇಕ್ ಡೌನ್ ಮಾಡುತ್ತೋ ಅವಾಗ ಕಲರ್ ನ ಕೊಡುತ್ತೆ. ಸೊ ಇದನ್ನ ನೆನ್ಪಿಡ್ಕೊಳ್ರಿ ಫಸ್ಟ್. ನಾವು ಸೊ ಈ ಪ್ರೊಸೀಜರ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ, ಬೀಟಾ ಗ್ಯಾಲಕ್ಟೋಸೈಡೇಸ್ ಎನ್ಸೈಮ್ ನ ಜೀನ್ ಸೀಕ್ವೆನ್ಸ್ ಏನಿರುತ್ತಲ್ಲ, ಸಿ ಜೀನ್ ಹಿಯರ್ ಇಟ್ ಈಸ್ ಲ್ಯಾಕ್ಸೆಡ್ ಜೀನ್. ಯಾವ್ದಿಲ್ಲಿ? ಲ್ಯಾಕ್ಸೆಡ್ ಜೀನ್. ಸೊ ಈ ಸೀಕ್ವೆನ್ಸ್ಗೆ ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ಆರ್ ಏಲಿಯನ್ ಡಿಎನ್ಎ. ಸೊ ಏಲಿಯನ್ ಡಿಎನ್ಎ ನ ಅಟ್ಯಾಚ್ ಮಾಡಿರ್ತೀವಿ. ಸೊ ಬೀಟಾ ಗ್ಯಾಲಕ್ಟೋಸೈಡೇಸ್ ಎನ್ಸೈಮ್ ನ ಜೀನ್ ಸೀಕ್ವೆನ್ಸ್ ಅಂದ್ರೆ ಲ್ಯಾಕ್ಸೆಡ್ ಜೀನ್ ಸೀಕ್ವೆನ್ಸ್ ಏನ್ ಮಾಡಿರ್ತೀವಿ, ನಮ್ಮ ಏಲಿಯನ್ ಡಿಎನ್ಎ ನ ಅಟ್ಯಾಚ್ ಮಾಡಿರ್ತೀವಿ. ಸೊ ಯು ಕ್ಯಾನ್ ಸಿ ಹಿಯರ್. ಸೊ ಇದು ಲ್ಯಾಕ್ಸೆಡ್ ನ ನಾರ್ಮಲ್ ಎನ್ಸೈಮ್, ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ನಾರ್ಮಲ್ ಜೀನ್. ಸೊ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಏನ್ ಮಾಡಿದೀವಿ ನಾವು, ಏಲಿಯನ್ ಡಿಎನ್ಎ ನ ಇನ್ಸರ್ಟ್ ಮಾಡಿದೀವಿ. ಅದಕ್ಕೆ ನಾವಿಲ್ಲಿ ಇನ್ಸರ್ಟ್ ವಿತ್ ಲ್ಯಾಕ್ಸೆಡ್ ಅಂತ ಕೊಟ್ಟಿದ್ದೀವಿ. ಇನ್ಸರ್ಟ್ ವಿತ್ ಲ್ಯಾಕ್ಸೆಡ್. ಇನ್ಸರ್ಟ್ ವಿತ್ ಲ್ಯಾಕ್ಸೆಡ್ ಅಂದ್ರೆ ಲ್ಯಾಕ್ಸೆಡ್ ಜೊತೆಗೆ ಇನ್ಸರ್ಟ್ ಮಾಡಿದೀವಿ. ಇಲ್ಲಿ ಸೆಕೆಂಡ್ ಕೇಸ್ ಅಲ್ಲಿ ಲ್ಯಾಕ್ಸೆಡ್ ಜೀನ್ ಇಲ್ಲಿದೆ, ಈ ಬ್ಲೂ ಕಲರ್ ಅಲ್ಲಿ ಕಾಣಿಸ್ತಾ ಇರೋ ಸ್ಕೈ ಬ್ಲೂ ಕಲರ್ ಅಲ್ಲಿ ಲ್ಯಾಕ್ಸೆಡ್. ಓಕೆ, ಈ ಜೀನ್ ಮೇಲೆ ಇನ್ಸರ್ಟ್ ಮಾಡಿದೀವಿ ಇಲ್ಲಿ, ಹೌದಾ? ಇದು ಕೂಡ ಲ್ಯಾಕ್ಸೆಡ್ ಜೀನ್, ಇದು ಕೂಡ ಲ್ಯಾಕ್ಸೆಡ್ ಜೀನ್. ಇಲ್ಲಿ ಲ್ಯಾಕ್ಸೆಡ್ ಜೀನ್ ಮೇಲೆ ಇನ್ಸರ್ಟ್ ಮಾಡಿದೀವಿ. ಸೊ ಇಲ್ಲಿ ಲ್ಯಾಕ್ಸೆಡ್ ಜೀನ್ ಸೀಕ್ವೆನ್ಸ್ ಹತ್ರ ಇನ್ಸರ್ಟ್ ಮಾಡಿಲ್ಲ, ಔಟ್ ಸೈಡ್ ಅಲ್ಲಿ ಇನ್ಸರ್ಟ್ ಮಾಡಿದೀವಿ. ಇಲ್ಲಿ ಇನ್ಸರ್ಟೇ ಮಾಡಿಲ್ಲ. ಓಕೆ, ನಾವು ಏನಾಗುತ್ತೆ, ವೆನ್ ವಿ insert our alien DNA at the site of the beta galactosidase enzyme or at the sequence of a beta galactosidase enzyme, it will inactivate the laxid gene.
ಇಟ್ ವಿಲ್ ಇನ್ಆಕ್ಟಿವೇಟ್ ದ ಲ್ಯಾಕ್ಸಿಡ್ ಜೀನ್. ಸೊ ಲ್ಯಾಕ್ಸಿಡ್ ಜೀನ್ ನ ಇನ್ಆಕ್ಟಿವೇಟ್ ಮಾಡುತ್ತೆ ಯಾವಾಗ ನಿಮ್ಮ ಏಲಿಯನ್ ಡಿ ಎನ್ ಎನ ನೀವು ಏಲಿಯನ್ ಡಿ ಎನ್ ಎನ ಇದ್ರ ಸೀಕ್ವೆನ್ಸ್ ಹತ್ರ ಲಿಗೇಟ್ ಮಾಡಿದಾಗ. ನಾವು ಡಿಸ್ಕಸ್ ಮಾಡಿದ್ವಿ ಟೆಟ್ರಾಸೈಕ್ಲಿನ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ರೀಜನ್ ಅಲ್ಲಿ ಬಾಮ್ ಎಚ್ ಐ ಫಸ್ಟ್ ಇತ್ತು. ಆ ಜಾಗಕ್ಕೆ ನಾವು ಏಲಿಯನ್ ಡಿ ಎನ್ ಎನ ಇಂಟ್ರೊಡ್ಯೂಸ್ ಮಾಡತ್ತದ ರೆಸಿಸ್ಟೆನ್ಸ್ ನ ಕಳ್ಕೊಂತು. ಅದೇ ತರನೇ ಇಲ್ಲಿ ಲ್ಯಾಕ್ಸಿಡ್ ನ ಸೀಕ್ವೆನ್ಸಿಗೆ ನಾವು ಏಲಿಯನ್ ಡಿ ಎನ್ ಎನ ಲಿಗೇಟ್ ಮಾಡಿದಾಗ ಏನಾಗುತ್ತೆ, ಇದು ಲ್ಯಾಕ್ಸಿಡ್ ಜೀನ್ ನ ಇನ್ಆಕ್ಟಿವೇಟ್ ಮಾಡುತ್ತೆ. ಸೊ ಲ್ಯಾಕ್ಸಿಡ್ ಜೀನ್ ಏನಾಯ್ತು ಇಲ್ಲಿ ಇನ್ಆಕ್ಟಿವೇಟ್ ಆಯ್ತು. ಸೊ ಇನ್ಆಕ್ಟಿವೇಟ್ ಆಗಿರೋ ಲ್ಯಾಕ್ಸಿಡ್ ಜೀನು ಎನ್ಸೈಮ್ ನ ಸಿಂಥಸಿಸ್ ಮಾಡಲ್ಲ. ಎನ್ಸೈಮ್ ನ ಸಿಂಥಸಿಸ್ ಮಾಡಲ್ಲ ಎನ್ಸೈಮ್ ನ ಸಿಂಥಸಿಸ್ ಮಾಡಲ್ಲ. ಸೊ ಹಾಗಾಗಿ ಎನ್ಸೈಮ್ ಈ ಕ್ರೋಮೋಜೆನಿಕ್ ಸಬ್ಸ್ಟ್ರೇಟ್ ನ ಬ್ರೇಕ್ ಡೌನ್ ಮಾಡಕ್ ಆಗಲ್ಲ. ಎನ್ಸೈಮ್ ಇಲ್ಲ ಅಂದ್ರೆ ಸಬ್ಸ್ಟ್ರೇಟ್ ಬ್ರೇಕ್ ಡೌನ್ ಆಗತ್ತಾ? ಆಗಲ್ಲ. ಸೊ ಹಂಗಾಗಿ ವೈಟ್ ಕೊಲನೀಸ್ ಫಾರ್ಮೇಶನ್ ಆಗತ್ತೆ. ವೈಟ್ ಕೊಲನೀಸ್ ಫಾರ್ಮೇಶನ್ ಆಗತ್ತೆ. ಇನ್ನು ನೆಕ್ಸ್ಟ್ ಕೇಸಲ್ಲಿ ಬಂದಾಗ ಇಲ್ಲಿ ಔಟ್ಸೈಡ್ ದ ಜೀನ್ ಏನಾಗಿದೆ, ಎನ್ಸೈಮ್ ಅಟ್ಯಾಚ್ ಆಗಿದೆ. ಹಿಯರ್ ಆಲ್ಸೋ ಈ ಪರ್ಟಿಕ್ಯುಲರ್ ಲ್ಯಾಕ್ಸೆಡ್ ಮೇಲೆ ಆರ್ ಈ ಪ್ಲಾಸ್ಮಿಡ್ ಅಲ್ಲಿ ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ಇಲ್ಲ. ಇದು ಜೀನ್ ಆಫ್ ಇಂಟ್ರೆಸ್ಟ್ ಆರ್ ಏಲಿಯನ್ ಡಿ ಎನ್ ಎ. ಸೊ ಇಲ್ಲಿ ಏಲಿಯನ್ ಡಿ ಎನ್ ಎ ಇನ್ಸರ್ಟ್ ಆಗಿಲ್ಲ. ನೋ ಇನ್ಸರ್ಟ್, ಯಾವುದೇ ರೀತಿಯಾದ ಇನ್ಸರ್ಟ್ ಇಲ್ಲ ಏಲಿಯನ್ ಡಿ ಎನ್ ಎ. ಇಲ್ಲಿ ಏಲಿಯನ್ ಡಿ ಎನ್ ಎ ಇನ್ಸರ್ಟ್ ಆಗಿದೆ, ಲ್ಯಾಕ್ಸೆಡ್ ಜೀನ್ ಹತ್ರ ಇನ್ಸರ್ಟ್ ಆಗಿಲ್ಲ, ಔಟ್ಸೈಡ್ ಇನ್ಸರ್ಟ್ ಆಗಿದೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಈ ಜೀನ್ ಆಕ್ಟಿವ್ ಆಗೇ ಇರುತ್ತೆ. ಈ ಜೀನ್ ಆಕ್ಟಿವ್ ಆಗೇ ಇರುತ್ತೆ. ಸೊ ಎನ್ಸೈಮ್ ನ ಸಿಂಥಸಿಸ್ ಮಾಡತ್ತೆ. ಎನ್ಸೈಮ್ ನ ಸಿಂಥಸಿಸ್ ಮಾಡತ್ತೆ. ಸೊ ಇಲ್ಲಿ ಯಾವುದೇ ರೀತಿಯಾದ ಏಲಿಯನ್ ಡಿ ಎನ್ ಎ ನಾವು ಇನ್ಸರ್ಟೇ ಆಗಿಲ್ಲ, ಇನ್ಸರ್ಟೇ ಮಾಡಿಲ್ಲ. ಸೊ ಅವಾಗ ಈಸಿಯಾಗಿ ಎನ್ಸೈಮ್ ಸಿಂಥಸಿಸ್ ಆಗುತ್ತೆ. ಯಾಕಂದ್ರೆ ಇನ್ಸರ್ಟ್ ಮಾಡಿಲ್ಲ ನಾವು, ಹಾಗಾಗಿ ಎನ್ಸೈಮ್ ಇನ್ಆಕ್ಟಿವೇಟ್ ಆಗಲ್ಲ. ಸೊ ಎನ್ಸೈಮ್ ನ ಸಿಂಥಸಿಸ್ ಮಾಡುತ್ತೆ. ಈ ಎರಡೂ ಕೇಸಲ್ಲೂ ಎನ್ಸೈಮ್ ಸಿಂಥಸಿಸ್ ಆಗಿರೋದ್ರಿಂದ ಇದೇನ್ ಮಾಡುತ್ತೆ, ಕ್ರೋಮೋಜೆನಿಕ್ ಸಬ್ಸ್ಟ್ರೇಟ್ ನ ಬ್ರೇಕ್ ಡೌನ್ ಮಾಡುತ್ತೆ. ಇದು ಬ್ರೇಕ್ ಡೌನ್ ಆದಾಗ ಬ್ಲೂ ಕಲರ್ ಅಲ್ಲಿ ಬರುತ್ತೆ. ಸೊ ಬ್ಲೂ ಕಲರ್ ಅಲ್ಲಿ ಬರುತ್ತೆ. ಇದನ್ನ ಸಿಂಪಲ್ ಆಗಿ ಸಮ್ ಅಪ್ ಮಾಡ್ಬೇಕು ಅಂತ ಅಂದ್ರೆ, ಸೊ ಒಂದು ಮೀಡಿಯಂ ಅಂತ ಅನ್ಕೊಳ್ರಿ. ಈ ಮೀಡಿಯಂ ಅಲ್ಲಿ ಕ್ರೋಮೋಜೆನಿಕ್ ಸಬ್ಸ್ಟ್ರೇಟ್ ನ ನಾವು ಹಾಕಿದೀವಿ. ಓಕೆ, ಕ್ರೋಮೋಜೆನಿಕ್ ಸಬ್ಸ್ಟ್ರೇಟ್ ನ ಹಾಕಿದೀವಿ. ಸೊ ಇಲ್ಲಿ ಬೀಟಾ ಗ್ಯಾಲಕ್ಟೋಸೈಡೇಸ್ ಎನ್ಸೈಮ್ ನ ಹಾಕಿದೀವಿ. ಸೊ ಕೆಲವೊಂದು ಎನ್ಸೈಮ್ ಹತ್ರ ಇನ್ಸರ್ಟ್ ಇದೆ, ಅಂದ್ರೆ ಏಲಿಯನ್ ಡಿ ಎನ್ ಇದೆ. ಇನ್ನ ಕೆಲವೊಂದು ಎನ್ಸೈಮ್ ಹತ್ರ ಇನ್ಸರ್ಟ್ ಇಲ್ಲ. ಸೊ ಯಾವ ಎನ್ಸೈಮ್ ಹತ್ರ ಇನ್ಸರ್ಟ್ ಇದೆನೋ ಅದು ಏನ್ ಮಾಡುತ್ತೆ, ವಿಚ್ ಡು ನಾಟ್ ಪ್ರೊಡ್ಯೂಸ್ ಎನಿ ಕಲರ್ ಆರ್ ವೈಟ್ ಕಾಲೋನೀಸ್ ಆಫ್ ಫಾರ್ಮೇಶನ್ ಮಾಡುತ್ತೆ. ಸೊ ಯಾವ್ದ್ರ ಹತ್ರ ಇನ್ಸರ್ಟ್ ಇಲ್ವೋ ಅದು ಬ್ಲೂ ಕಲರ್ ಕೊಲನೀಸ್ ನ ಫಾರ್ಮೇಶನ್ ಮಾಡುತ್ತೆ. ಸೊ ಬ್ಲೂ ಕಲರ್ ಕೊಲನೀಸ್ ನ ಫಾರ್ಮೇಶನ್ ಮಾಡವೆಲ್ಲ ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ಆಗಿರ್ತವೆ. ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ಇಂಪಾರ್ಟೆಂಟ್ ನೆನ್ಪಿಡ್ಕೊಳ್ರಿ. ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ಬ್ಲೂ ಕಲರ್ ಕೊಲನೀಸ್ ನ ಫಾರ್ಮೇಶನ್ ಮಾಡಿದ್ರೆ ವೈಟ್ ಕಲರ್ ಕೊಲನೀಸ್ ನ ಟ್ರಾನ್ಸ್ಫಾರ್ಮೆಂಟ್ಸ್ ಫಾರ್ಮೇಶನ್ ಮಾಡುತ್ತೆ. ಟ್ರಾನ್ಸ್ಫಾರ್ಮೆಂಟ್ಸ್ ಇಂಪಾರ್ಟೆಂಟ್ ನೆನ್ಪಿಡ್ಕೊಳ್ರಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಟ್. ಸೊ ಬೇಸ್ಡ್ ಆನ್ ಕಲರ್, ಯಾವ್ದು ಬ್ಲೂ ಕಲರ್ ಫಾರ್ಮೇಶನ್ ಆಗಿರುತ್ತೋ ಅದು ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್, ಅಂದ್ರೆ ಅದರಲ್ಲಿ ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ಆಗಿರ್ಲಿ ಆರ್ ಡಿ ಎನ್ ಆಗಿರ್ಲಿ ಪ್ರೆಸೆಂಟ್ ಇಲ್ಲ ಅಂತ ಅರ್ಥ. ಸೊ ಯಾವ್ದ್ರಲ್ಲಿ ವೈಟ್ ಕೊಲನೀಸ್ ಫಾರ್ಮೇಶನ್ ಆಗಿರುತ್ತೋ ಅದು ಟ್ರಾನ್ಸ್ಫಾರ್ಮೆಂಟ್ಸ್, ಅದರಲ್ಲಿ ನಮ್ಮ ಆರ್ ಡಿ ಎನ್ ಎ ಪ್ರೆಸೆಂಟ್ ಇದೆ ಅಂತ ಅರ್ಥ. ಸೊ ಈ ತರ ನಾವೇನ್ ಮಾಡ್ತೀವಿ, ಟ್ರಾನ್ಸ್ಫಾರ್ಮೆಂಟ್ಸ್ ಮತ್ತೆ ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ನ ಸಪರೇಷನ್ ಮಾಡ್ತೀವಿ ಯೂಸಿಂಗ್ ಎನ್ಸೈಮ್. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಟ್. ಸೊ ಹಿಯರ್ ಈ ಲ್ಯಾಕ್ಸೆಡ್ ಜೀನ್ ಹತ್ರ ನಾವ್ ಯಾವಾಗ ನಮ್ಮ ಏಲಿಯನ್ ಡಿ ಎನ್ ಎನ ಇನ್ಸರ್ಟ್ ಮಾಡಿದ್ವೋ, ಸೊ ಅವಾಗ ಈ ಜೀನ್ ಏನಾಯ್ತು, ಕಂಪ್ಲೀಟ್ ಆಗಿ ಇನ್ಆಕ್ಟಿವ್ ಆಯ್ತು. ಅದಕ್ಕೆ ಈ ಪರ್ಟಿಕ್ಯುಲರ್ ಪ್ರೋಸೆಸ್ ನಾವು ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ಅಂತ ಕರಿತೀವಿ. ದಿಸ್ ಪ್ರೋಸೆಸ್ ನಾವು ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ಅಂತ ಕರಿತೀವಿ. ನೆನ್ಪಿಡ್ಕೊಳ್ರಿ, ಇಂಪಾರ್ಟೆಂಟ್ ಆಗತ್ತೆ. ಸೇಮ್ ಇದೇ ತರ ನಾವು ಅಬ್ಸರ್ವ್ ಮಾಡಿದ್ವಿ ತಾನೆ ಪ್ರೀವಿಯಸ್ ಅಲ್ಲಿ. ಏನ್ ಮೀಡಿಯಂ ನ ಯೂಸ್ ಮಾಡಿದ್ವಿ, ಆಂಪಿಸಿಲಿನ್ ಟೆಟ್ರಾಸೈಕ್ಲಿನ್ ಬಾಮ್ ಎಚ್ ಎ ಫಸ್ಟ್ ರೀಜನ್ ಅಲ್ಲಿ ನಾವು ಏಲಿಯನ್ ಡಿ ಎನ್ ಎನ ಲಿಗೇಟ್ ಮಾಡಿದಾಗ ಅದು ಟೆಟ್ರಾಸೈಕ್ಲಿನ್ ರೆಸಿಸ್ಟೆನ್ಸ್ ನ ಕಳ್ಕೊಂತು. ಯಾಕೆ ಕಳ್ಕೊಂತು ಅಂತಂದ್ರೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜಿನ್ ಟೆಟ್ರಾಸೈಕ್ಲಿನ್ ಇನ್ಆಕ್ಟಿವ್ ಆಯ್ತು. ಸೊ ಡ್ಯೂ ಟು ಇನ್ಸರ್ಷನ್ ಆಫ್ ಏಲಿಯನ್ ಡಿ ಎನ್ ಎ ನಾವು ಇನ್ಸರ್ಟ್ ಮಾಡ್ತಿರೋದ್ರಿಂದ ಏನಾಗ್ತಾ ಇದೆ, ಅದು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜಿನ್ ನ ಕಳ್ಕೊಂತಾ ಇದೆ. ಅದಕ್ಕೆ ನಾವು ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ಅಂತ ಕರಿತೀವಿ. ಇನ್ಸರ್ಷನಲ್ ಏನೋ ಇನ್ಸರ್ಟ್ ಮಾಡ್ತಿದೀವಿ ಅಂದ್ರೆ ಏಲಿಯನ್ ಡಿ ಎನ್ ಎ ಇನ್ಆಕ್ಟಿವೇಶನ್. ಸೊ ಆ ಜೀನ್ ಕೆಲಸ ಮಾಡ್ತಾ ಇಲ್ಲ, ಇನ್ಆಕ್ಟಿವ್ ಆಗ್ತಾ ಇದೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಟಾಪಿಕ್. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್, ವೆಕ್ಟರ್ಸ್ ಫಾರ್ ಕ್ಲೋನಿಂಗ್ ಜೀನ್ಸ್ ಇನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಸೊ ಪ್ಲಾಂಟ್ ಅಂಡ್ ಅನಿಮಲ್ಸ್ ಅಲ್ಲಿ ಜೀನ್ಸ್ ನ ಕ್ಲೋನ್ ಮಾಡೋದಕ್ಕೆ ವೆಕ್ಟರ್ಸ್ ಯಾವ್ದು ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ.
ಓಕೆ. ಸೊ ಇನ್ ಕೇಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅಂತ ಬಂದಾಗ ನ್ಯೂಮರಸ್ ಬ್ಯಾಕ್ಟೀರಿಯಾಗಳು ಇದಾವೆ, ದೇ ಕ್ಯಾನ್ ಏಬಲ್ ಟು ಟ್ರಾನ್ಸ್ಫರ್ ದ ಜೀನ್ಸ್ ಆರ್ ಪೀಸ್ ಆಫ್ DNA. ಸೊ ಇಲ್ಲಿ ನಾವು ಮೇಜರ್ ಆಗಿ ಎರಡು ಎಕ್ಸಾಂಪಲ್ ತಗೊಂಡಿದೀವಿ, ಒಂದು ಪ್ಲಾಂಟ್ ಮತ್ತೆ ಇನ್ನೊಂದು ಅನಿಮಲ್ ಗೆ. ಸೊ ಪ್ಲಾಂಟ್ ಅಲ್ಲಿ ಒಂದು ಬ್ಯಾಕ್ಟೀರಿಯಾ ಬರುತ್ತೆ ಆರ್ ಪೆಥೋಜನ್ ಬರುತ್ತೆ, ಆಗ್ರೋಬ್ಯಾಕ್ಟೀರಿಯಂ ತುಮಫೀಸಿಯನ್ಸ್ ಅಂತ ಕರಿತೀವಿ. ಸೊ ಆಗ್ರೋಬ್ಯಾಕ್ಟೀರಿಯಂ ತುಮಫೀಸಿಯನ್ಸ್ ತುಂಬಾ ಇಂಪಾರ್ಟೆಂಟ್, ಇದು ತುಂಬಾ ಸಲ ಕೇಳಿದಾನೆ, ನೆನ್ಪಿಡ್ಕೊಳ್ರಿ. ಈ ಪೆಥೋಜನ್ ಇದೆಯಲ್ಲ, ಡೈಕಾಟ್ ಪ್ಲಾಂಟ್ ಅಲ್ಲಿ ಈ ಪೆಥೋಜನ್ ಡೈಕಾಟ್ ಪ್ಲಾಂಟ್ ಅಲ್ಲಿ ಪೀಸ್ ಆಫ್ DNA ನ ಟ್ರಾನ್ಸ್ಫರ್ ಮಾಡುತ್ತೆ, ಅದನ್ನ ನಾವು tDNA ಅಂತ ಕರಿತೀವಿ. ಸೊ ಇದು ಯಾವ ಪ್ಲಾಂಟ್ ಅಲ್ಲಿ DNA ಟ್ರಾನ್ಸ್ಫರ್ ಮಾಡುತ್ತೆ? ಡೈಕಾಟ್ ಪ್ಲಾಂಟ್ ಅಲ್ಲಿ. ಸೊ ಡೈಕಾಟ್ ಪ್ಲಾಂಟ್ ಅಲ್ಲಿ ಯಾವ DNA ಅಂತಂದ್ರೆ tDNA ಅಂದ್ರೆ ಟ್ರಾನ್ಸ್ಫರ್ DNA. ಸರ್ ಯಾಕೆ ಇದನ್ನ ಟ್ರಾನ್ಸ್ಫರ್ ಮಾಡುತ್ತೆ ಅಂತ ಕೇಳಿದ್ರೆ, ಈ ಪರ್ಟಿಕ್ಯುಲರ್ DNA ಒನ್ಸ್ ಪ್ಲಾಂಟ್ ಒಳಗಡೆ ಎಂಟ್ರಿ ಆದ್ಮೇಲೆ ಏನ್ ಮಾಡುತ್ತೆ ಅಂತಂದ್ರೆ ನಾರ್ಮಲ್ ಸೆಲ್ಸ್ ನ ಕ್ಯಾನ್ಸರ್ ಸೆಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಕ್ಯಾನ್ಸರ್ ಸೆಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ. ಈ ಕ್ಯಾನ್ಸರ್ ಸೆಲ್ಸ್ ಏನ್ ಮಾಡುತ್ತೆ, ನೆಕ್ಸ್ಟ್ ಟಾಕ್ಸಿನ್ಸ್ ನ ರಿಲೀಸ್ ಮಾಡುತ್ತೆ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ದ ಬ್ಯಾಕ್ಟೀರಿಯಾ ಯಾವ ತರ ಬೇಕೋ ಆ ತರ ಟಾಕ್ಸಿನ್ಸ್ ನ ರಿಲೀಸ್ ಮಾಡುತ್ತೆ. ಸೊ ಇದರಿಂದ ಕ್ರೌನ್ ಗಾಲ್ ಫಾರ್ಮೇಶನ್ ಆಗುತ್ತೆ, ಅಂದ್ರೆ ಟ್ಯೂಮರ್ಸ್ ಗಡ್ಡೆಗಳು ಫಾರ್ಮೇಶನ್ ಆಗುತ್ತೆ. ಇಲ್ಲಿ ಡಯಾಗ್ರಾಮ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ನೋಡಬಹುದು, ಇಲ್ಲಿ ಕಾಣಿಸ್ತಿದಾವಲ್ಲ ಗಡ್ಡೆಗಳು. ಸೊ ಇವೆಲ್ಲ ಫಾರ್ಮೇಶನ್ ಆಗಿರೋದು ಈ ಪರ್ಟಿಕ್ಯುಲರ್ ಆಗ್ರೋಬ್ಯಾಕ್ಟೀರಿಯಂ ತುಮಫೀಸಿಯನ್ಸ್ ಇಂದ. ಓಕೆ. ಸೊ ಈ ತರ ಕಾಸ್ ಮಾಡುತ್ತೆ. ಸರ್ ನಮಗ್ ಯಾಕೆ ಸರ್ ಬೇಕಿದು ಅಂತ ನಿಮಗೆ ಅನ್ಸ್ಬೋದು. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಈ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾಗೆ DNA ಟ್ರಾನ್ಸ್ಫರ್ ಮಾಡೋ ಎಬಿಲಿಟಿ ಇದೆ. ಎಸ್, ಪರ್ಟಿಕ್ಯುಲರ್ ಪ್ಲಾಂಟ್ ಡಿಸೀಸ್ ಕಾಸ್ ಮಾಡ್ತದೆ, ದಟ್ ಇಸ್ ಫೈನ್. ಇವಾಗ ಈ ಎಬಿಲಿಟಿ ಆಫ್ ಟ್ರಾನ್ಸ್ಫರಿಂಗ್ ಜೆನೆಟಿಕ್ ಮೆಟೀರಿಯಲ್ ನ್ಯಾಚುರಲ್ ಆಗಿ ಬಂದಿದೆ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾಗೆ ಪ್ಲಾಂಟ್ ಅಲ್ಲಿ ಟ್ರಾನ್ಸ್ಫರ್ ಮಾಡೋದು. ಅದನ್ನ ನಾವಿಲ್ಲಿ ಅಡ್ವಾಂಟೇಜ್ ಆಗಿ ಯೂಸ್ ಮಾಡ್ಕೊಂತದೀವಿ. ಸೊ ಈ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾದಲ್ಲಿ ಈ ನಾರ್ಮಲ್ ಸೆಲ್ಸ್ ನ ಕ್ಯಾನ್ಸರ್ ಸೆಲ್ಸ್ ಆಗಿ ಕನ್ವರ್ಟ್ ಮಾಡೋದು ಯಾವ್ದು ಅಂತ ಅಂದ್ರೆ ಟಿ ಪ್ಲಾಸ್ಮಿಡ್. ಯಾವ್ದು ಕನ್ವರ್ಷನ್ ಮಾಡುತ್ತೆ? TI ಪ್ಲಾಸ್ಮಿಡ್ ಅಂತ ಕರಿತೀವಿ, ಅಂದ್ರೆ ಟ್ಯೂಮರ್ ಇಂಡ್ಯೂಸಿಂಗ್ ಪ್ಲಾಸ್ಮಿಡ್. ಈ ಟ್ಯೂಮರ್ ಇಂಡ್ಯೂಸಿಂಗ್ ಪ್ಲಾಸ್ಮಿಡ್ ನಾವೇನ್ ಮಾಡ್ತೀವಿ, ಈ ಆಗ್ರೋಬ್ಯಾಕ್ಟೀರಿಯಂ ತುಮಫೀಸಿಯನ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂತೀವಿ. ಇದನ್ನ ಬ್ಯಾಕ್ಟೀರಿಯಾದಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂತೀವಿ. ಸೊ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ಆರ್ ಏಲಿಯನ್ DNA ನ ಇದಕ್ಕೆ ಲಿಗೇಟ್ ಮಾಡಿ, ಅಂದ್ರೆ ಅಟ್ಯಾಚ್ ಮಾಡಿ ನಮಗ್ ಬೇಕಾಗಿರೋ ಪ್ಲಾಂಟ್ಸ್ ಅಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡ್ಬೋದು. ಸೊ ಅವಾಗ ನಮಗ್ ಬೇಕಾಗಿರೋ ಜೀನ್ ಏನಾಗುತ್ತೆ, ರೆಪ್ಲಿಕೇಟ್ ಆಕ್ಕಂತ ಹೋಗುತ್ತೆ. ಇದಕ್ಕೆ ಆಲ್ರೆಡಿ ನ್ಯಾಚುರಲ್ ಆಗ ಮೆಕ್ಯಾನಿಸಮ್ ಬಂದಿರೋದ್ರಿಂದ ನಮಗೇನು ತೊಂದರೆ ಆಗಲ್ಲ, ಈಸಿಯಾಗಿ ನಾವು ಪ್ಲಾಂಟ್ಸ್ ಒಳಗಡೆ ಇದನ್ನ ಸೇರಿಸಬಹುದು, ಅದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ TI ಪ್ಲಾಸ್ಮಿಡ್ ನ ನಾವು ಇಲ್ಲಿ ವೆಕ್ಟಾರ್ ಆಗಿ ಯೂಸ್ ಮಾಡ್ತೀವಿ, ಆಗ್ರೋಬ್ಯಾಕ್ಟೀರಿಯಂ ತುಮಫೀಸಿಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು. ಸೊ ಪ್ಲಾಂಟ್ ಅಲ್ಲಿ ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ನ ಕಳಿಸೋದಕ್ಕೆ. ಓಕೆ. ಸೊ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ನಿಮಗೆ ಒಂದು ಡೌಟ್ ಬರ್ಬೋದು, ಸರ್ ಈ ತರ ಮಾಡಿದ್ರೆ ಕ್ಯಾನ್ಸರ್ ಕಾಸ್ ಆಗಲ್ವಾ ಸರ್ ಪ್ಲಾಂಟಿಗೆ ಅಂತ ಕೇಳ್ಬೋದು ನೀವು. ಸೊ ಇವನ್ನ ನಾವೇನ್ ಮಾಡಿರ್ತೀವಿ ಅಂದ್ರೆ ಡಿಸ್ಆರ್ಮ್ ಮಾಡಿರ್ತೀವಿ. ಡಿಸ್ಆರ್ಮ್ ಅಂತ ಅಂದ್ರೆ ಯಾವುದೇ ರೀತಿಯಾದ ಎಫೆಕ್ಟ್ ನ ಪ್ಲಾಂಟ್ ಮೇಲೆ ತೋರಿಸದೇ ಇರಂಗೆ ಕ್ರಿಯೇಟ್ ಮಾಡಿರ್ತೀವಿ. ಓಕೆ. ಇದ್ರಲ್ಲಿ ಯಾವ್ದಾದ್ರು ಕ್ಯಾನ್ಸರ್ ಕಾಸಿಂಗ್ ಜೀನ್ ಇತ್ತು ಅಂದ್ರೆ ಆ ಜೀನ್ ನ ಎಲಿಮಿನೇಟ್ ಮಾಡಿ ನಮಗ್ ಬೇಕಾಗಿರೋ ಜೀನ್ ನ ಇನ್ಸರ್ಟ್ ಮಾಡಿ ಅವಾಗ ಏನ್ ಮಾಡಿರ್ತೀವಿ, ಇದನ್ನ ಫ್ರೆಂಡ್ಲಿ ನಮಗ್ ಬೇಕಾಗಿರೋ ತರ ಇವನ್ ನಾವು ಪ್ಲಾಂಟಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಕೂಡ ಕ್ಯಾನ್ಸರ್ ಕಾಸ್ ಮಾಡದೇ ಇರಂಗೆ ಮಾಡಿರ್ತೀವಿ. ಸೊ ಅದರಿಂದ ಇದು ನೋ ಮೋರ್ ಪೆಥೋಜೆನಿಕ್ ಆಗಿರುತ್ತೆ. ಸೊ ಈಸಿಯಾಗಿ ನಮಗೆ ಬೇಕಾಗಿರೋ ಜೀನ್ಸ್ ಗಳನ್ನ ನಾವು ಡೆಲಿವರಿ ಮಾಡ್ಬೋದು. ಇದು ಯಾವ್ದ್ರಲ್ಲಿ? ಪ್ಲಾಂಟ್ಸ್ ಅಲ್ಲಿ. ತುಂಬಾ ಸಲ ಕೇಳಿದಾನೆ, ನೆನ್ಪಿಡ್ಕೊಳ್ರಿ, ಆಗ್ರೋಬ್ಯಾಕ್ಟೀರಿಯಂ ತುಮಫೀಸಿಯನ್ಸ್, tDNA ಅಂಡ್ TI ಪ್ಲಾಸ್ಮಿಡ್, ಟ್ಯೂಮರ್ ಇಂಡ್ಯೂಸಿಂಗ್ ಪ್ಲಾಸ್ಮಿಡ್. ನೆನ್ಪಿಡ್ಕೊಳ್ರಿ, ಪ್ಲಾಂಟ್ಸ್ ಅಲ್ಲಿ ಟ್ರಾನ್ಸ್ಫರ್ ಮಾಡಕ್ ಯೂಸ್ ಮಾಡ್ತೀವಿ. ಇದೇ ತರ ಅನಿಮಲ್ಸ್ ಬಂದಾಗ ರೆಟ್ರೋವೈರಸಸ್ ನ ಯೂಸ್ ಮಾಡ್ತೀವಿ. ರೆಟ್ರೋವೈರಸ್ ಇದು ನಿಮಗೆ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ ಅಲ್ಲಿ ಬಂದಿರುತ್ತೆ, ಅಲ್ಲಿ HIV ಇಸ್ ಒನ್ ಆಫ್ ದ ರೆಟ್ರೋವೈರಸ್ ಆಲ್ಸೋ. ಇಲ್ಲಿರೋ ರೆಟ್ರೋವೈರಸ್ ನಾವು ತಗೊಂಡಿರೋದು, ಕೆಲವೊಂದು ರೆಟ್ರೋವೈರಸಸ್ ಇದಾವೆ. ಈ ವೈರಸಸ್ ನಾರ್ಮಲ್ ಸೆಲ್ಸ್ ಗಳನ್ನ ಕ್ಯಾನ್ಸರ್ ಸೆಲ್ಸ್ ಆಗಿ ಕನ್ವರ್ಟ್ ಮಾಡ್ತವೆ ಅನಿಮಲ್ಸ್ ಅಲ್ಲಿ. ಸೊ ಈ ತರ ಕನ್ವರ್ಟ್ ಮಾಡ್ತೇವೆ ಅಂತಂದ್ರೆ ಅಗೇನ್ ಇವು ಕೂಡ ತಮ್ಮ ಜೆನೆಟಿಕ್ ಮೆಟೀರಿಯಲ್ ನ ಅನಿಮಲ್ ಸೆಲ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತವೆ. ಅಗೇನ್ ಜೀನ್ ನ ಡೆಲಿವರಿ ಮಾಡೋ ಮೆಕ್ಯಾನಿಸಮ್ ನ್ಯಾಚುರಲ್ ಆಗಿ ಬಂದಿದೆ ಈ ಪರ್ಟಿಕ್ಯುಲರ್ ವೈರಸಸ್ ಗೆ. ಇದನ್ನ ನಾವೇನ್ ಮಾಡ್ತೀವಿ, ಎಕ್ಸ್ಟ್ರಾಕ್ಟ್ ಮಾಡ್ಕೊಂತೀವಿ ನಮ್ಮ ಜೀನ್ಸ್ ಗಳನ್ನ ಡೆಲಿವರಿ ಮಾಡೋದಕ್ಕೆ. ಸೊ ಈ ರೆಟ್ರೋ ವೈರಸ್ ನ ಡಿಸ್ಆರ್ಮ್ ಮಾಡದಪ್ಪ. ಡಿಸ್ಆರ್ಮ್ ಅಂದ್ರೆ ಯಾವುದೇ ರೀತಿಯಾದ ಎಫೆಕ್ಟ್ ಮಾಡದೇ ಇರಂಗ್ ಮಾಡೋದು. ಡಿಸ್ಆರ್ಮ್ ಮಾಡ್ಬಿಟ್ಟು ನಮಗ್ ಬೇಕಾಗಿರೋ ಜೀನ್ಸ್ ನ ಇದಕ್ಕೆ ಲಿಗೇಟ್ ಮಾಡಿ ಅಟ್ಯಾಚ್ ಮಾಡಿ ನೆಕ್ಸ್ಟ್ ಬೇಕಾಗಿರೋ ಅನಿಮಲ್ಸ್ ಅಲ್ಲಿ ನಾವೇನ್ ಮಾಡ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಡಿಸ್ಆರ್ಮ್ಡ್ ಪೆಥೋಜನ್ ಮುಖಾಂತರ ಅನಿಮಲ್ ಸೆಲ್ ಅಲ್ಲಿ ಯಾವ ವೆಕ್ಟರ್ಸ್ ನ ಯೂಸ್ ಮಾಡಿ ಜೀನ್ಸ್ ನ ಕಳಿಸ್ತೀರಾ ಅಂತಂದ್ರೆ ರೆಟ್ರೋವೈರಸ್. ಇನ್ ಕೇಸ್ ಆಫ್
ಪ್ಲಾಂಟ್ಸ್ ಅಂತ ಬಂದಾಗ ಆಗ್ರೋಬ್ಯಾಕ್ಟೀರಿಯಂ ತುಮಫಿಸಿ. ಯಾವ ಪ್ಲಾಸ್ಮಿಡ್ ಅಂತ ಕೇಳಿದ್ರೆ TI ಪ್ಲಾಸ್ಮಿಡ್ ಅಂದ್ರೆ ಟ್ಯೂಮರ್ ಇಂಡ್ಯೂಸಿಂಗ್ ಪ್ಲಾಸ್ಮಿಡ್. ಇಷ್ಟನ್ನ ಇದರಲ್ಲಿ ನೆನ್ಪಿಡ್ಕೊಳ್ರಿ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಟಾಪಿಕ್ ಗೆ ಹೋಗೋಣ. ಇಲ್ಲಿ ಜಸ್ಟ್ ನಿಮಗೆ ಟ್ಯೂಮರ್ ಇಂಡ್ಯೂಸಿಂಗ್ ಪ್ಲಾಸ್ಮಿಡ್ ಯಾವ ತರ ವರ್ಕ್ ಆಗುತ್ತೆ ಅಂತ ಒಂದು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ. ಒಂದ್ಸಲ ಹಾಗೆ ಬ್ರೀಫ್ ಮಾಡ್ಬಿಡ್ತೀನಿ. ಆಗ್ರೋಬ್ಯಾಕ್ಟೀರಿಯಂ ತುಮಫಿಸಿ ಇದೆ. ಸೊ ಇದರಿಂದ TI ಪ್ಲಾಸ್ಮಿಡ್ ನಾನು ಹೇಳ್ದೆ, ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂತೀವಿ, ಇದನ್ನ ಯೂಸ್ ಮಾಡ್ತೀವಿ ನಮ್ಮ ಜೀನ್ಸ್ ನ ಡೆಲಿವರಿ ಮಾಡೋದಕ್ಕೆ ಅಂತ. ಸಿಯರ್ TI ಪ್ಲಾಸ್ಮಿಡ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದೀವಿ. ಈ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರೋದ್ರಲ್ಲಿ ಯು ಕ್ಯಾನ್ ಸಿ ಹಿಯರ್ ಈ ಪರ್ಟಿಕ್ಯುಲರ್ ಜೀನ್ ನ ಕಟ್ ಮಾಡ್ತಿದ್ದೀವಿ ರಿಸ್ಟ್ರಿಕ್ಷನ್ ಎನ್ಸೈಮ್ ಇಂದ. ಇದು ಯಾವ್ದಿದು TDNA. ಇದೇ DNA ತಾನೆ ನಾರ್ಮಲ್ ಸೆಲ್ ನ ಕ್ಯಾನ್ಸರಸ್ ಸೆಲ್ಸ್ ಆಗಿ ಕನ್ವರ್ಟ್ ಮಾಡ್ತಿದ್ದು. ಆ DNA ರಿಮೂವ್ ಮಾಡಿದೀವಿ ಇವಾಗ. ಈಗ ಆ DNA ರಿಮೂವ್ ಮಾಡಿದೀವಿ, ಆ ಪರ್ಟಿಕ್ಯುಲರ್ ಜೀನ್ ನ ರಿಮೂವ್ ಮಾಡಿದೀವಿ ಅಂತಂದ್ರೆ DNA ಜೀನ್ ಬೋತ್ ಆಫ್ ಸೇಮ್ ಓನ್ಲಿ ಸೆಗ್ಮೆಂಟ್ ಆಫ್ DNA ಗೆ ನಾವು ಜೀನ್ ಅಂತ ಕರಿತೀವಿ, ಹೌದಾ? ಸೊ ಈ TDNA ನಾವು ರಿಮೂವ್ ಮಾಡಿದೀವಿ ಅಂತ ಅಂದ್ಮೇಲೆ ಇನ್ನ ಈ ಪರ್ಟಿಕ್ಯುಲರ್ ಪ್ಲಾಸ್ಮಿಡ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ರು ಕೂಡ ಟ್ಯೂಮರ್ ನ ಕಾಸ್ ಮಾಡಲ್ಲ. ಯಾಕಂದ್ರೆ ಟ್ಯೂಮರ್ ಕಾಸ್ ಮಾಡೋ ಜೀನ್ ಇದೆ, ಈ ಜೀನ್ನೇ ನಾವೇನ್ ಮಾಡಿದೀವಿ ರಿಮೂವ್ ಮಾಡಿದೀವಿ. ಇವಾಗ ಈ ಪ್ಲಾಸ್ಮಿಡ್ ಯಾವುದೇ ರೀತಿಯಾದ ಕ್ಯಾನ್ಸರ್ ನ ಕಾಸ್ ಮಾಡಲ್ಲ. ಸೊ ಇದನ್ನ ರಿಮೂವ್ ಮಾಡಾದ್ಮೇಲೆ ಈ ಜಾಗಕ್ಕೆ ನಾವೇನ್ ಮಾಡ್ತೀವಿ, ನಮಗ್ ಬೇಕಾಗಿರೋ ಏಲಿಯನ್ DNA ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ನೋಡ್ರಿ ಪರ್ಪಲ್ ಕಲರ್ ಅಲ್ಲಿ ಇಂಡಿಕೇಟ್ ಮಾಡ್ತಿರೋ TDNA ಇವಾಗ ನಿಮಗೆ ರೆಡ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆ, ಅಂದ್ರೆ ನಮಗ್ ಬೇಕಾಗಿರೋ ಏಲಿಯನ್ DNA ಇದು, ಆರ್ ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್. ಇದನ್ನ ನೆಕ್ಸ್ಟ್ ಏನ್ ಮಾಡ್ತೀವಿ, ಈಗ ಬಂದಿರೋ DNA ಗೆ ನಾವು RDNA ಅಂತ ಕರಿತೀವಿ, ಹೌದಾ? ರಿಕಾಂಬಿನೆಂಟ್ DNA. ಯಾಕಂದ್ರೆ ಏಲಿಯನ್ DNA ಇದೆ, ಇನ್ನೊಂದು ಅದರ್ DNA ಇದೆ, ಆರ್ ಪ್ಲಾಸ್ಮಿಡ್ DNA ಆರ್ ನೇಟಿವ್ DNA ಪ್ರೆಸೆಂಟ್ ಇದೆ. ಸೊ ಅದಕ್ಕೆ ರಿಕಾಂಬಿನೆಂಟ್ DNA ಅಂತ ಕರೆದ್ವಿ. ಸೊ ಈ DNA ನ ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ಹೋಸ್ಟ್ ಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ಹೋಸ್ಟ್ ಒಳಗಡೆ ಏನಾಗುತ್ತೆ, ರೆಪ್ಲಿಕೇಟ್ ಅಂತ ಹೋಗುತ್ತೆ. ಸೊ ಒನ್ಸ್ ರೆಪ್ಲಿಕೇಟ್ ಆದ್ಮೇಲೆ ವಿ ವಿಲ್ ಇಂಟ್ರೊಡ್ಯೂಸ್ ಇಟ್ ಇಂಟು ದ ಪ್ಲಾಂಟ್. ಸೊ ಪ್ಲಾಂಟ್ ಅಲ್ಲಿ ಕಳಿಸ್ತೀವಿ. ಪ್ಲಾಂಟ್ ಆಗಿ ಈಸಿಯಾಗಿ ಹೋಗುತ್ತೆ ತಾನೆ, ಯಾಕಂದ್ರೆ ಅಗ್ರೋಬ್ಯಾಕ್ಟೀರಿಯಂ ತುಮಫಿಸಿಯಂಗೆ ಮುಂಚೆಯಿಂದನೂ ಪ್ಲಾಂಟಿಗೆ ಎಫೆಕ್ಟ್ ಮಾಡ್ತಾ ಇತ್ತು, ಇನ್ಫೆಕ್ಟ್ ಮಾಡ್ತಾ ಇತ್ತು. ಸೊ ಇವಾಗ್ಲೂ ಕೂಡ ಏನಾಗುತ್ತೆ, ಅದೇ ತರ ಇನ್ಫೆಕ್ಟ್ ಮಾಡುತ್ತೆ, ಬಟ್ ಡಿಸೀಸ್ ನ ಕಾಸ್ ಮಾಡಲ್ಲ. ಸೊ ಪ್ಲಾಂಟ್ ಒಳಗಡೆ ಎಂಟ್ರಿ ಆಗುತ್ತೆ. ಸೊ ಪ್ಲಾಂಟ್ ಒಳಗಡೆ ಒನ್ಸ್ ಎಂಟ್ರಿ ಆದಾಗ ಪ್ಲಾಂಟ್ ಸೆಲ್ಸ್ ಗಳಲ್ಲಿ ಯಾವುದೇ ರೀತಿಯಾದ ಕ್ರೌನ್ ಗಲ್ ಫಾರ್ಮೇಶನ್ ಆಗಲ್ಲ. ಪ್ಲಾಂಟ್ ನಾರ್ಮಲ್ ಆಗೇ ಇರುತ್ತೆ. ನಮ್ಗೆ ಬೇಕಾಗಿರೋ ಜೀನ್ ಮಾತ್ರ ಅಲ್ಲಿ ಹೋಗ್ಬಿಟ್ಟು ನಾವ್ ಏನ್ ಫಂಕ್ಷನ್ ಮಾಡಕ್ ಹೇಳಿರ್ತೀವೋ ಆ ಕ್ಯಾರೆಕ್ಟರ್ ನ ಎಕ್ಸ್ಪ್ರೆಸ್ ಮಾಡ್ಬಿಟ್ಟು ಚೆನ್ನಾಗೆ ಬೆಳೆಯುತ್ತೆ. ಯಾವುದೇ ರೀತಿಯಾದ ಕ್ರೌನ್ ಗಲ್ಸ್ ಅಂದ್ರೆ ಟ್ಯೂಮರ್ಸ್ ನ ಫಾರ್ಮ್ ಮಾಡಲ್ಲ. ಆಯ್ತಾ ಯಾವ ತರ ಇದು ಮಾಡ್ತಿದೀವಿ ಅಂತ? ಜಸ್ಟ್ ಯಾವ ಡಿಸೀಸ್ ಕಾಸ್ ಮಾಡುತ್ತೋ ಆ ಜೀನ್ಸ್ ನ ರಿಮೂವ್ ಮಾಡೋದು, ನಮಗ್ ಬೇಕಾಗಿರೋ ಜೀನ್ಸ್ ನ ಇಂಟ್ರೊಡ್ಯೂಸ್ ಮಾಡೋದು. ಓಕೆ, ನ್ಯಾಚುರಲ್ ಮೆಕಾನಿಸಮ್ ಅದ್ರಲ್ಲಿ ಹೆಂಗಿದ್ರು ಇದೆ ಟ್ರಾನ್ಸ್ಫರ್ ಆಗೋದು. ಸೊ ಹಾಗಾಗಿ ಈಸಿಯಾಗಿ ನಾವು ನಮ್ಮ ಜೀನ್ಸ್ ನ ಟ್ರಾನ್ಸ್ಫರ್ ಮಾಡ್ಬೋದು ಈ ಮೆಥಡ್ ಮುಖಾಂತರ. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಟಾಪಿಕ್ ಬಂದ್ರೆ ಕಾಂಪಿಟೆಂಟ್ ಆಫ್ ಹೋಸ್ಟ್ ಅಂತ ಕರಿತೀವಿ. ಕಾಂಪಿಟೆಂಟ್ ಆಫ್ ಹೋಸ್ಟ್ ಅಂದ್ರೆ ಏನು ನೋಡ್ರಿ, ಈ ಒಂದು ಟಾಪಿಕ್ ಅಲ್ಲಿ ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇದರಲ್ಲಿ ಬೇಸಿಕಲಿ ನ್ಯಾಚುರಲ್ ಆಗಿ ಮೆಕಾನಿಸಮ್ ಇತ್ತು ಆ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾಗೆ ಆ ಪ್ಲಾಂಟಿಗೆ ಇಂಟ್ರೊಡ್ಯೂಸ್ ಮಾಡೋದಾಗಿರ್ಲಿ, ಆರ್ ಅನಿಮಲಿಗೆ ಇಂಟ್ರೊಡ್ಯೂಸ್ ಮಾಡೋದಾಗಿರ್ಲಿ. ಸೊ ಕೆಲವೊಂದು ಬ್ಯಾಕ್ಟೀರಿಯಾಗಳು ಇರ್ತವೆ, ಆ ಪರ್ಟಿಕ್ಯುಲರ್ ಪ್ಲಾಂಟ್ ಆಗಿರ್ಬೋದು, ಆ ಪರ್ಟಿಕ್ಯುಲರ್ ಅನಿಮಲ್ ಆಗಿರ್ಬೋದು, ಯಾವತ್ತು ಆ ಪರ್ಟಿಕ್ಯುಲರ್ ಪ್ಲಾಂಟ್ ಅಲ್ಲಿ ಅನಿಮಲ್ ಅಲ್ಲಿ ಹೋಗಿ ಸೇರ್ಕೊಂಡಿರಲ್ಲ ಅವು. ಸೊ ಯಾವ ತರ ರೆಪ್ಲಿಕೇಟ್ ಆಗ್ಬೇಕು, ಹೋಗಿ ಜಾಯ್ನ್ ಆಗ್ಬೇಕು ಕೆಲವೊಂದು ಗೊತ್ತಿರಲ್ಲ. ಅವು ಆ ಪರ್ಟಿಕ್ಯುಲರ್ ಸೆಲ್ ಒಳಗಡೆ ಎಂಟ್ರಿನೇ ಆಗಲ್ಲ. ಸೊ ಇವಾಗ ಹೋಸ್ಟ್ ಒಳಗಡೆ ನಮ್ಮ RDNA ತಗೋಬೇಕು ಅಂತ ಅಂದ್ರೆ ಅದನ್ನ ಫಸ್ಟ್ ಹೋಸ್ಟ್ ನಾವು ಸಿದ್ಧಪಡಿಸ್ಬೇಕು, ಕಾಂಪಿಟೆಂಟ್ ಆಗಿ ಮಾಡ್ಬೇಕು. ಅದು ರಿಸೀವ್ ಮಾಡ್ಕೊಳಕ್ ಸಮರ್ಥವಾದಾಗ ಮಾತ್ರ ನಾವೇನ್ ಮಾಡ್ಬೇಕು, ನಮ್ಮ ಪರ್ಟಿಕ್ಯುಲರ್ RDNA ನ ವೆಕ್ಟಾರ್ ಮುಖಾಂತರ ಆ ಹೋಸ್ಟಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು. ಸೊ ಕಾಂಪಿಟೆಂಟ್ ಅಂತ ಅಂದ್ರೆ ಹೋಸ್ಟ್ ನ ಸಿದ್ಧಪಡಿಸ್ತಾ ಇದೀವಿ ನಮ್ಮ ಜೀನ್ ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ. ಓಕೆ, ಸೊ ಅದಕ್ಕೆ ಕಾಂಪಿಟೆಂಟ್ ಆಫ್ ಹೋಸ್ಟ್ ಅಂತ ಕರಿತೀವಿ. ಹೇಗ್ ಮಾಡ್ತೀವಿ ಕಾಂಪಿಟೆಂಟ್ ಆಫ್ ಹೋಸ್ಟ್ ಅಂತ ಅಂದ್ರೆ, ನೋಡ್ರಿ ನಿಮಗೆ ಚೆನ್ನಾಗಿ ಗೊತ್ತಿದೆ ಯಾಕೆ ಇದನ್ನೆಲ್ಲ ಮಾಡ್ತೀವಿ ಅಂತ ಅಂದ್ರೆ, DNA ನೆಗೆಟಿವ್ ಚಾರ್ಜ್ ಇದೆ, ಹೈಡ್ರೋಫಿಲಿಕ್ ಮಾಲಿಕ್ಯೂಲ್. DNA ಗೆ ನೆಗೆಟಿವ್ ಚಾರ್ಜ್ ಇದೆ, ವಿಟ್ ಇಸ್ ಎ ಹೈಡ್ರೋಫಿಲಿಕ್ ಮಾಲಿಕ್ಯೂಲ್. ನಿಮಗೆ ಚೆನ್ನಾಗಿ ಗೊತ್ತಿದೆ ಪ್ಲಾಸ್ಮಾ ಮೆಂಬ್ರೇನ್ ಲಿಪಿಡ್ ಬೈಲೇಯರ್ ಇಂದ ಫಾರ್ಮೇಶನ್ ಆಗಿದೆ. ಪ್ಲಾಸ್ಮಾ ಮೆಂಬ್ರೇನ್ ಲಿಪಿಡ್ ಬೈಲೇಯರ್ ಇಂದ ಫಾರ್ಮೇಶನ್ ಆಕಂತ ಹೋಗಿದೆ, ಹೌದಾ? ಲಿಪಿಡ್ ಬೈಲೇಯರ್ ಇಂದ ಫಾರ್ಮೇಶನ್ ಆಗಿದೆ. ಸೊ ಈ ತರ ಬೈಲೇಯರ್ಸ್ ಆಫ್ ಲಿಪಿಡ್ಸ್ ಪ್ರೆಸೆಂಟ್ ಇದೆ, ಹೌದಾ? ಒಂದ್ ಸೈಡ್ ಹೈಡ್ರೋಫಿಬಿಕ್ ಇದ್ರೆ ಒಂದ್ ಸೈಡ್ ಹೈಡ್ರೋಫಿಲಿಕ್ ಇದೆ, ಇನ್ನೊಂದ್ ಸೈಡ್ ಹೈಡ್ರೋಫೋಬಿಕ್ ಇದೆ, ಹೌದಾ? ಸೇಮ್ ಮಾಲಿಕ್ಯೂಲ್ಸ್ ಬಂದಾಗ ಅಲೋ ಮಾಡಲ್ಲ. ಸೇಮ್ ಮಾಲಿಕ್ಯೂಲ್ಸ್ ಬಂದಾಗ ಪ್ಲಾಸ್ಮಾ ಮೆಂಬ್ರೇನ್ ಏನ್ ಮಾಡುತ್ತೆ, ಅಲೋ ಮಾಡಲ್ಲ, ಹೌದಾ? ಸೊ ಇವಾಗ ಹೈಡ್ರೋಫೋಬಿಕ್ ಮಾಲಿಕ್ಯೂಲ್ ಒಂದು ಬಂದಿದೆ ಅಂದ್ರೆ ಅಲೋ ಮಾಡಲ್ಲ, ಒಳಗಡೆ ಹೈಡ್ರೋಫೋಬಿಕ್ ಇದೆ. ಸೊ ಇಲ್ಲಿ ಹೈಡ್ರೋಫಿಲಿಕ್ ಇದೆ, ಅಲೋ ಮಾಡಲ್ಲ. ಸೊ
ಇವಾಗ ಏನ್ ಮಾಡ್ಬೇಕು, ನಾರ್ಮಲ್ ಆಗಿ ಏನಾಗುತ್ತೆ, ಟ್ರಾನ್ಸ್ಪೋರ್ಟ್ ಆಗೋ ಟೈಮಲ್ಲಿ ಕ್ಯಾರಿಯರ್ ಪ್ರೋಟೀನ್ಸ್ ಇರ್ತವೆ, ಕ್ಯಾರಿಯರ್ ಪ್ರೋಟೀನ್ಸ್ ಟ್ರಾನ್ಸ್ಫರ್ ಮಾಡ್ತವೆ, ಹೌದಾ. ಸೊ ಇಲ್ಲಿ ನಾವು ಬ್ಯಾಕ್ಟೀರಿಯಾ ಸೆಲ್ ಒಳಗಡೆ ಕಳಿಸ್ಬೇಕು ಅಂತ ಅಂದ್ರೆ with the help of divalent cation calcium chloride or Ca++ ನ ಯೂಸ್ ಮಾಡ್ತೀವಿ. ಸೊ Ca++ ನ ಯೂಸ್ ಮಾಡ್ಬಿಟ್ಟು we will increases the efficiency of DNA to enter the bacterial cell through the pores present in the cell wall. ಸೊ ಬ್ಯಾಕ್ಟೀರಿಯನ್ ಸೆಲ್ ವಾಲ್ ಒಳಗಡೆ ಏನ್ ಪೋರ್ಸ್ ಇರುತ್ತಲ್ಲ, ಸೊ ಈ ಪೋರ್ಸ್ ಮುಖಾಂತರ, ಪೋರ್ಸ್ ಅಂತ ಅಂದ್ರೆ ಹೋಲ್ಸ್, ತುತ್ತುಗಳು ಪ್ರೆಸೆಂಟ್ ಇರ್ತವೆ. ಸೊ ಇದ್ರ ಮುಖಾಂತರ ಏಲಿಯನ್ DNA ಬ್ಯಾಕ್ಟೀರಿಯಾ ಒಳಗಡೆ ಎಂಟರ್ ಆಗಂಗೆ ಮಾಡ್ತೀವಿ. ವಿತ್ ದ ಹೆಲ್ಪ್ ಆಫ್ ಕ್ಯಾಲ್ಸಿಯಂ ಡೈವೆಲೆಂಟ್ ಅಯಾನ್ ವಿಲ್ ಇನ್ಕ್ರೀಸಸ್ ದ ಎಫಿಷಿಯನ್ಸಿ ಆಫ್ ಬ್ಯಾಕ್ಟೀರಿಯಲ್ ಸೆಲ್ ಟು ರಿಸೀವ್ ಅವರ್ ಏಲಿಯನ್ DNA into the cell through the pores of the cell wall. ಸೊ ಈ ತರ ರಿಸೀವ್ ಮಾಡ್ಕೊಳಂಗೆ ಮಾಡ್ತೀವಿ. ಓಕೆ, ನೆಕ್ಸ್ಟ್. ಸೊ ಕಂಟಿನ್ಯೂಸ್ ಆಗಿ ಮತ್ತೆ ರಿಸೀವ್ ಮಾಡ್ಕೋಬೇಕು ಅಂತ ಅಂದ್ರೆ ಮೆಥಡ್ಸ್ ಗಳಿದಾವೆ. ಫಸ್ಟ್ ಒನ್ ಈಟ್ ಶಾಕ್ ಮೆಥಡ್ ಅಂತ ಕರಿತೀವಿ. ಸೊ ಈ ಮೆಥಡ್ ಅಲ್ಲಿ ಏನ್ ಮಾಡ್ತೀವಿ, ಫಸ್ಟ್ ವೆಕ್ಟಾರ್ ಮತ್ತೆ ಬ್ಯಾಕ್ಟೀರಿಯಾನ ಇನ್ಕ್ಯುಬೇಟ್ ಮಾಡ್ತೀವಿ ಬೈ ಪುಟಿಂಗ್ ಆನ್ ಇಟ್ ಎ ಐಸ್. ಸೊ ಐಸ್ ಮೇಲೆ ಪ್ಲೇಸ್ ಮಾಡೋದ್ರ ಮುಖಾಂತರ, ಸೊ ಐಸ್ ಮೇಲೆ ಬೋತ್ ವೆಕ್ಟರ್ ಮತ್ತೆ ಹೋಸ್ಟ್, ಇದು ಹೋಸ್ಟ್, ಇದು RDNA, ನಥಿಂಗ್ ಬಟ್ ವೆಕ್ಟಾರ್ ಕ್ಯಾರಿಂಗ್ ಎ ಏಲಿಯನ್ DNA, ಅದಕ್ಕೆ RDNA ಅಂತ ಕರಿತೀವಿ. ಆರ್ ಯು ಕ್ಯಾನ್ ಕಾಲ್ ವೆಕ್ಟಾರ್ ಅಂತ ಕೂಡ ಕರಿಬಹುದು. ವೆಕ್ಟಾರ್ RDNA ಹಿಯರ್ ಬೋತ್ ಸೇಮ್, ಬಿಕಾಸ್ ಆಲ್ರೆಡಿ ನಮ್ ಜಿನ್ ಆಫ್ ಇಂಟ್ರೆಸ್ಟ್ ಇರೋದ್ರಿಂದ RDNA ವೆಕ್ಟಾರ್ ಕ್ಯಾರಿ ಮಾಡ್ತಾ ಇರೋದು ಜಿನ್ ಆಫ್ ಇಂಟ್ರೆಸ್ಟ್, ಹೌದಾ. ಸೊ ಇವೆರಡನ್ನು ಏನ್ ಮಾಡ್ತೀವಿ, ಫಸ್ಟ್ ಐಸ್ ಮೇಲ್ ಪ್ಲೇಸ್ ಮಾಡ್ತೀವಿ. ಸೊ ಐಸ್ ಮೇಲ್ ಪ್ಲೇಸ್ ಆದ್ಮೇಲೆ ವಿ ಗಿವ್ ಈಟ್ ಶಾಕ್ ಅಪ್ ಟು 42°C. 42°C ಈಟ್ ಶಾಕ್ ನ ಕೊಡ್ತೀವಿ. ಈಟ್ ಶಾಕ್ ನ ಕೊಟ್ಟಾದ್ಮೇಲೆ ಸ್ಲೋ ಆಗಿ ಏನ್ ಮಾಡುತ್ತೆ, ಇಟ್ ವಿಲ್ ಟೇಕ್ ಅವರ್ RDNA. ಮತ್ತೆ ಏನ್ ಮಾಡ್ತೀವಿ, ಐಸ್ ಮೇಲ್ ಪ್ಲೇಸ್ ಮಾಡ್ತೀವಿ. ಅವಾಗ ಕಂಪ್ಲೀಟ್ ಆಗಿ ಏನಾಗುತ್ತೆ, RDNA ತಗೊಂಡು ಬ್ಯಾಕ್ಟೀರಿಯಾ ರಿಕವರ್ ಆಗುತ್ತೆ. ಈ ತರ ಈಟ್ ಶಾಕ್ ಮೆಥಡ್ ಆಗುತ್ತೆ. ಸೊ ಇದೇ ತರನ ಇನ್ನೊಂದು ಮೆಥಡ್ ಇದೆ, ಎಲೆಕ್ಟ್ರೋಫೋರೇಷನ್ ಅಂತ ಕರಿತೀವಿ. ಎಲೆಕ್ಟ್ರೋಫೋರೇಷನ್, ಓಕೆ. ಇಲ್ಲಿ ಎಲೆಕ್ಟ್ರಿಕ್ ಶಾಕ್ ನ ಕೊಡ್ತೀವಿ, ಇಲ್ಲಿ ಈಟ್ ಶಾಕ್ ನ ಕೊಡ್ತೀವಿ. ಇದು ನಿಮಗಿಲ್ಲ ಸಿಲೆಬಸ್ಗೆ, ಜಸ್ಟ್ ಇದನ್ನ ನೆನ್ಪಿಡ್ಕೊಳ್ರಿ. ಈಟ್ ಶಾಕ್ ಟೆಂಪರೇಚರ್ ನೆನ್ಪಿಡ್ಕೊಳ್ರಿ, ಇಂಪಾರ್ಟೆಂಟ್ ಆಗುತ್ತೆ. 42°C. ಸೊ ಇದಾದ್ಮೇಲೆ ಅದರ್ ಮೆಥಡ್ಸ್ ಆರ್ ಆಲ್ಸೋ ದೇರ್. ಸೊ ಇನ್ನ ಡಿಫ್ರೆಂಟ್ ಮೆಥಡ್ಸ್ ಗಳು ಇದಾವೆ. ಸೊ ಒಂದನ್ನ ಜೀನ್ ಗನ್ ಆರ್ ಬಯೋಲಿಸ್ಟಿಕ್ ಮೆಥಡ್ ಅಂತ ಕರಿತೀವಿ. ಜೀನ್ ಗನ್ ಆರ್ ಬಯೋಲಿಸ್ಟಿಕ್ ಮೆಥಡ್. ಫಸ್ಟ್ ಒನ್ ಈಟ್ ಶಾಕ್, ನೆಕ್ಸ್ಟ್ ಜೀನ್ ಗನ್ ಆರ್ ಬಯೋಲಿಸ್ಟಿಕ್ ಮೆಥಡ್ ಅಂತ ಕರಿತೀವಿ. ಈ ಪರ್ಟಿಕ್ಯುಲರ್ ಮೆಥಡ್ ಅಲ್ಲಿ ಹೈ ವೆಲಾಸಿಟಿ ಪಾರ್ಟಿಕಲ್ ನ ವಿತ್ ಹೈ ವೆಲಾಸಿಟಿ ಪಾರ್ಟಿಕಲ್, ಇಯರ್ ನಮ್ಮ RDNA ಏನಿರುತ್ತಲ್ಲ, ಸೊ ಈ RDNA ನ ಗೋಲ್ಡ್ ಆರ್ ಟಂಗ್ಸ್ಟನ್ ಇಂದ ಕವರ್ ಮಾಡಿರ್ತೀವಿ. RDNA is covered with gold or tungsten with high velocity particle ತರ ಪ್ಲಾಂಟ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡ್ತೀವಿ. You are bombarding a high velocity particle by RDNA by covering with gold or tungsten. ಇದು ನೆನ್ಪಿಡ್ಕೊಳ್ರಿ, ಯಾವ್ದ್ರಿಂದ ಕವರ್ ಮಾಡಿರ್ತಾರೆ, ಗೋಲ್ಡ್ ಆರ್ ಟಂಗ್ಸ್ಟನ್. ಸೊ ಹೈ ವೆಲಾಸಿಟಿಯಲ್ಲಿ ಪೆನೆಟ್ರೇಟ್ ಮಾಡಿದಾಗ ಹೋಗ್ಬಿಟ್ಟು ಪ್ಲಾಂಟ್ ಸೆಲ್ ಅಲ್ಲಿ ಸೇರ್ಕೊಳ್ಳುತ್ತೆ. ಜಸ್ಟ್ ಲೈಕ್ ಗನ್ ಇಂದ ಬುಲೆಟ್ ನ ಶೂಟ್ ಮಾಡಿದಾಗ ಆ ತರ ಮಾಡ್ತೀವಿ. ದಿಸ್ ಮೆಥಡ್ ಯಾವ್ದಕ್ ಸೂಟೇಬಲ್ ಅಂತ ಕೇಳ್ತಾರೆ, ಇಂಪಾರ್ಟೆಂಟ್ ನೆನ್ಪಿಡ್ಕೊಳ್ರಿ, ಪ್ಲಾಂಟ್ ಅಲ್ಲಿ. ಸೊ ಪ್ಲಾಂಟಿಗೆ ಸೂಟೇಬಲ್ ಮೆಥಡ್ ಯಾವ್ದು ಅಂತ ಅಂದ್ರೆ ಜೀನ್ ಗನ್ ಆರ್ ಬ್ಯಾಲಿಸ್ಟಿಕ್ ಮೆಥಡ್ ಅಂತ ಕರಿತೀವಿ. ನೆಕ್ಸ್ಟ್ ಅನಿಮಲ್ಸ್ ಅಲ್ಲಿ ಕಳ್ಸೋದಕ್ಕೆ ಮೈಕ್ರೋ ಇಂಜೆಕ್ಷನ್ ಯೂಸ್ ಮಾಡ್ತೀವಿ. ಡೈರೆಕ್ಟ್ ಆಗಿ ನ್ಯೂಕ್ಲಿಯಸ್
ಸೊ ನ್ಯೂಕ್ಲಿಯಸ್ ಆಫ್ ದ ಅನಿಮಲ್ ಸೆಲ್ಗೆ ನಾವೇನ್ ಮಾಡ್ತೀವಿ, ನಮ್ಮ ಆರ್ ಡಿ ಎನ್ ಎನ ಇಂಜೆಕ್ಟ್ ಮಾಡ್ತೀವಿ. ಆರ್ ಡಿ ಎನ್ ಎನ ಇಂಜೆಕ್ಟ್ ಮಾಡ್ತೀವಿ, ವಿಚ್ ಇಸ್ ಸುಟೇಬಲ್ ಫಾರ್ ಅನಿಮಲ್ಸ್. ಸ್ಪೆಸಿಫಿಕ್ ಆಗಿ ಕೇಳ್ತಾನೆ. ಓಕೆ, ಸೊ ಟೋಟಲ್ 4 ಮೆಥಡ್ಸ್. ಒಂದು ಹೀಟ್ ಶಾಕ್ ಮೆಥಡ್, ಅಂಡ್ ಹೀಟ್ ಶಾಕ್ ಮೆಥಡ್ ತುಂಬಾ ಯೂಸ್ಫುಲ್ ಆಗೋದು ಬ್ಯಾಕ್ಟೀರಿಯಾಸ್ಗಳಲ್ಲೆಲ್ಲ ಕಾಣಿಸೋದಕ್ಕೆ ಡಿ ಎನ್ ಎನ. ನೆಕ್ಸ್ಟ್ ಸೆಕೆಂಡ್ ಒನ್ ಬಯಾಲಿಸ್ಟಿಕ್ ಆರ್ ಜೀನ್ ಗನ್ ಮೆಥಡ್, ಪ್ಲಾಂಟ್ಸ್ ಅಲ್ಲಿ. ಮೈಕ್ರೋ ಇಂಜೆಕ್ಷನ್ ಇನ್ ಕೇಸ್ ಆಫ್ ಅನಿಮಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಡೈರೆಕ್ಟ್ ನ್ಯೂಕ್ಲಿಯಸ್ ಆಫ್ ದ ಅನಿಮಲ್ ಸೆಲ್ಗೆ ಇಂಜೆಕ್ಟ್ ಮಾಡ್ತೀವಿ ನಮ್ಮ ಆರ್ ಡಿ ಎನ್ ಎನ. ಅಂಡ್ ಲಾಸ್ಟ್ ಮೆಥಡ್ ಡಿಸ್ಆರ್ಮ್ಡ್ ಪೆಥೋಜನ್ ಮೆಥಡ್, ಅದನ್ನ ಡಿಸ್ಕಸ್ ಮಾಡಿದ್ವಿ. ಬೋತ್ ಪ್ಲಾಂಟ್ ಅಂಡ್ ಅನಿಮಲ್ಸ್ ಯಾವ್ದು ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ ಡಿಸ್ಆರ್ಮ್ಡ್ ಪೆಥೋಜನ್ ಮೆಥಡ್. ನೆನ್ಪಿಡ್ಕೊಳ್ಳಿ, ಪೆಥೋಜನ್ಸ್ ನ ಡಿಸ್ಆರ್ಮ್ ಮಾಡ್ಬಿಟ್ಟು ಜೀನ್ಸ್ ಗಳನ್ನ ಡೆಲಿವರಿ ಮಾಡೋದಕ್ಕೆ ಯೂಸ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಇನ್ವಾಲ್ಡ್ ಇನ್ ರಿಕಾಮಿನೆಂಟ್ ಡಿ ಎನ್ ಎ ಟೆಕ್ನಾಲಜಿ. ಯಾವ ಸ್ಟೆಪ್ ಇದೆ ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡ್ಕೊಂತ ಬಂದ್ವಿ, ಹೌದಾ? ಫಸ್ಟ್ ಐಸೋಲೇಷನ್ ಆಫ್ ಡಿ ಎನ್ ಎ, ಇದನ್ನ ಡಿಸ್ಕಸ್ ಮಾಡಿಲ್ಲ, ನೆಕ್ಸ್ಟ್ ಮಾಡ್ತೀವಿ ನಾವು. ಫ್ರಾಗ್ಮೆಂಟೇಶನ್ ಆಫ್ ಡಿ ಎನ್ ಎ ಬೈ ಜೆಲ್ ಎಲೆಕ್ಟ್ರೋಫೋರಸಿಸ್, ಇದನ್ನ ನಾವು ಡಿಸ್ಕಸ್ ಮಾಡಿದೀವಿ, ಹೌದಾ? ಸೊ ಕಟಿಂಗ್ ಆಫ್ ಡಿ ಎನ್ ಎ ಬೈ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎನ್ಸೈಮ್, ಇದನ್ನ ಕೂಡ ಮಾಡಿದ್ವಿ ನಾವು. ಫ್ರಾಗ್ಮೆಂಟೇಶನ್ ಆಫ್ ಡಿ ಎನ್ ಎ ಬೈ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ನಾವು ಡಿಸ್ಕಸ್ ಮಾಡಿದ್ವಿ, ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಬಗ್ಗೆ. ಎಂಡೋನ್ಯೂಕ್ಲಿಯಸ್, ಎಕ್ಸೋನ್ಯೂಕ್ಲಿಯಸ್. ನೆಕ್ಸ್ಟ್ ಐಸೋಲೇಷನ್ ಆಫ್ ಡಿಸೈರ್ಡ್ ಡಿ ಎನ್ ಎ ಫ್ರಾಗ್ಮೆಂಟ್ಸ್, ಜೆಲ್ ಎಲೆಕ್ಟ್ರೋಫೋರಸಿಸ್ ಟೆಕ್ನಿಕ್ ಡಿಸ್ಕಸ್ ಮಾಡಿದ್ವಲ್ಲ, ಈ ಪಾಯಿಂಟ್. ಲಿಗೇಷನ್ ಆಫ್ ದ ಡಿ ಎನ್ ಎ ಫ್ರಾಗ್ಮೆಂಟೇಶನ್ ಇಂಟು ದ ವೆಕ್ಟರ್, ಡಿ ಎನ್ ಎ ಲೈಗೇಸ್ ಮುಖಾಂತರ ಲಿಗೇಟ್ ಮಾಡಿದ್ವಿ, ಹೌದಾ? ನೆಕ್ಸ್ಟ್ ಟ್ರಾನ್ಸ್ಫರಿಂಗ್ ದ ರಿಕಾಂಬಿನೆಂಟ್ ಡಿ ಎನ್ ಎ ಇಂಟು ದ ಹೋಸ್ಟ್, ಇಟ್ ಇಸ್ ಟ್ರಾನ್ಸ್ಫಾರ್ಮೇಶನ್ ಪ್ರೊಸೀಜರ್, ಇದು ಕೂಡ ಆಗಿದೆ. ಕಟಿಂಗ್ ದ ಹೋಸ್ಟ್ ಸೆಲ್ ಇನ್ ಎ ಮೀಡಿಯಂ ಅಟ್ ಲಾರ್ಜ್ ಸ್ಕೇಲ್ ಅಂಡ್ culturing the host cell in a medium at large scale and extraction of the desired protein. So ಇದು ಒಂದು ಡಿಸ್ಕಸ್ ಮಾಡಬೇಕಾಗಿದೆ. ಸೊ ಫಸ್ಟ್ ಸ್ಟೆಪ್ ಬರೋಣ, ದಟ್ ಈಸ್ ಐಸೋಲೇಷನ್ ಆಫ್ ಜೆನೆಟಿಕ್ ಮೆಟೀರಿಯಲ್. ನೋಡಿ, ಸೆಲ್ ಒಳಗಡೆ ಡಿಫ್ರೆಂಟ್ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇರ್ತವೆ. ಆರ್ ಎನ್ ಎ ಇರುತ್ತೆ, ಪ್ರೋಟೀನ್ಸ್ ಗಳು ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಹೌದಾ? ಡಿಫ್ರೆಂಟ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇರ್ತವೆ. ಡಿ ಎನ್ ಎಲ್ ಪ್ರೆಸೆಂಟ್ ಇರುತ್ತೆ, ನ್ಯೂಕ್ಲಿಯಸ್ ಒಳಗಡೆ ಪ್ರೆಸೆಂಟ್ ಇರುತ್ತೆ, ನ್ಯೂಕ್ಲಿಯಸ್ ಒಳಗಡೆ, ಹೌದಾ? ಸೊ ಫಸ್ಟ್ ನಾವು ಸೆಲ್ ಮೆಂಬ್ರೇನ್ ನ ಡೈಜೆಸ್ಟ್ ಮಾಡಬೇಕು. ಸೆಲ್ ಮೆಂಬ್ರೇನ್ ಡೈಜೆಸ್ಟ್ ಮಾಡಾದ್ಮೇಲೆ ನ್ಯೂಕ್ಲಿಯಸ್ ಒಳಗಡೆ ಇರೋ ಡಿ ಎನ್ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಸೊ ಯಾವ ತರ ಡೈಜೆಸ್ಟ್ ಮಾಡ್ತೀವಿ ಅಂತ ಅಂದ್ರೆ, ವಿ ಕ್ಯಾನ್ ಡೈರೆಕ್ಟ್ಲಿ ಕಟ್ ಡೌನ್, ಯು ನೋ ದಟ್ ಬಯೋಮಾಲಿಕ್ಯೂಲ್ಸ್ ಯಾವ್ದನ್ನ ಡೈಜೆಸ್ಟ್ ಮಾಡಬೇಕು ಅಂದ್ರೆ ನಮಗೆ ಎನ್ಸೈಮ್ಸ್ ಬೇಕು. ಸೊ ಡಿಪೆಂಡಿಂಗ್ ಅಪಾನ್ ವಾಟ್ ಟೈಪ್ ಆಫ್ ಸೆಲ್ ವಿ ಆರ್ ಗೋಯಿಂಗ್ ಟು ಯೂಸ್ ದ ಎನ್ಸೈಮ್ ಇಯರ್, ಯಾವ ಸೆಲ್ ಅನ್ನೋದ್ರ ಮೇಲೆ ಯಾವ ಎನ್ಸೈಮ್ ಯೂಸ್ ಮಾಡ್ತೀವಿ ಅನ್ನೋ ಡಿಸೈಡ್ ಆಗುತ್ತೆ. ಸೊ ಮೊದಲನೇದು, ಇನ್ ಕೇಸ್ ಆಫ್ ಬ್ಯಾಕ್ಟೀರಿಯಾ ಆದ್ರೆ ನಾವು ಲೈಸೋಸೋಮ್ಸ್ ನ ಯೂಸ್ ಮಾಡ್ತೀವಿ. ಇನ್ ಕೇಸ್ ಆಫ್ ಬ್ಯಾಕ್ಟೀರಿಯಾ ಆಯ್ತು ಅಂತಂದ್ರೆ ವಿ ಯೂಸ್ ಲೈಸೋಸೋಮ್ಸ್. ಸೊ ಲೈಸೋಸೋಮ್ಸ್ ನ ಯೂಸ್ ಮಾಡ್ತೀವಿ. ಇನ್ ಕೇಸ್ ಆಫ್ ಪ್ಲಾಂಟ್ ಸೆಲ್ ಆದ್ರೆ ಸೆಲ್ ವಾಲ್ ಪ್ರೆಸೆಂಟ್ ಇರುತ್ತೆ, ಹೌದಾ? ಸೊ ಸೆಲ್ಯುಲೇಸ್ ಎನ್ಸೈಮ್ ನ ಯೂಸ್ ಮಾಡ್ತೀವಿ ಪ್ಲಾಂಟ್ ಸೆಲ್ ಆದ್ರೆ. ಸೊ ನೆಕ್ಸ್ಟ್, ಅನಿಮಲ್ ಸೆಲ್ ಅಲ್ಲಿ ಯಾವುದೇ ರೀತಿಯಾದ ಸೆಲ್ ವಾಲ್ ಪ್ರೆಸೆಂಟ್ ಇಲ್ಲ, ಸೊ ಹಾಗಾಗಿ ಡಿಗ್ರೇಡೇಷನ್ ಮ್ಯಾಟರ್ ಆಗಲ್ಲ. ಸೊ ಇನ್ ಕೇಸ್ ಆಫ್ ಫಂಗೈ ಆಯ್ತು ಅಂತಂದ್ರೆ ಕೈಟಿನ್ ಪ್ರೆಸೆಂಟ್ ಇರುತ್ತೆ, ಅದಕ್ಕೆ ಕೈಟಿನೇಸ್ ಎನ್ಸೈಮ್ ನ ಯೂಸ್ ಮಾಡ್ತೀವಿ. ಸೊ ಈ ತರ ಎನ್ಸೈಮ್ ನ ಯೂಸ್ ಮಾಡ್ಬಿಟ್ಟು ಸೆಲ್ ವಾಲ್ ನ ಡೈಜೆಸ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಸೆಲ್ ವಾಲ್ ಡೈಜೆಸ್ಟ್ ಆಗೋದು ಇನ್ಸೈಡ್ ಅಲ್ಲಿ ನಮಗೆ ಬರೋದೆ ಡಿ ಎನ್ ಎ. ಸೊ ಡಿ ಎನ್ ಎ ಫ್ರೀ ಆಗಿರುತ್ತಾ? ನೋ, ಆರ್ ಎನ್ ಎ ಜೊತೆಗಿರುತ್ತೆ. ನಿಮಗೆ ಗೊತ್ತು, ಕ್ರೊಮ್ಯಾಟಿನ್ ನೆಟ್ವರ್ಕ್ ಒಳಗಡೆ ನ್ಯೂಕ್ಲಿಯಸ್ ಒಳಗಡೆ ಇರೋದನ್ನ ನ್ಯೂಕ್ಲಿಯೋ ಪ್ಲಾಸಮ್ ಅಂತ ಕರಿತೀವಿ. ನ್ಯೂಕ್ಲಿಯೋ ಪ್ಲಾಸಮ್ ಒಳಗಡೆ ನ್ಯೂಕ್ಲಿಯೋ ಪ್ರೋಟೀನ್ ಇರುತ್ತೆ, ಅಂದ್ರೆ ನ್ಯೂಕ್ಲಿಯೋಲಸ್ ಇರುತ್ತೆ, ಇಷ್ಟೊಂದು ಪ್ರೋಟೀನ್ಸ್ ಇರ್ತವೆ, ಅದ್ರ ಜೊತೆಗೆ ಕ್ರೊಮ್ಯಾಟಿನ್ ನೆಟ್ವರ್ಕ್ ಇರುತ್ತೆ, ನಥಿಂಗ್ ಬಟ್ ಡಿ ಎನ್ ಎ. ನಮಗೆ ಬೇಕಾಗಿರೋ ಡಿ ಎನ್ ಎ ಮಾತ್ರ. ಸೊ ಅದಕ್ಕೆ ಪ್ರೋಟೀನ್ ಮತ್ತೆ ಆರ್ ಎನ್ ಎ ನ ಸಪ್ರೇಟ್ ಮಾಡ್ಬೇಕು. ನೆಕ್ಸ್ಟ್ ಏನ್ ಮಾಡ್ತೀವಿ, ಒನ್ಸ್ ಸೆಲ್ ವಾಲ್ ನ ಡೈಜೆಸ್ಟ್ ಮಾಡಿದ ಆದ್ಮೇಲೆ ಇಷ್ಟೊಂದ್ ಜೊತೆಗೆ ಏನು ಸುತ್ತಕೊಂಡಿರುತ್ತಲ್ಲ, ಇಂಟರ್ವೆಂಡ್ ಅಂದ್ರೆ ಸುತ್ತಕೊಂಡಿರೋ ಡಿ ಎನ್ ಎ ನ ಸಪ್ರೇಟ್ ಮಾಡ್ಬೇಕು. ಸಪ್ರೇಟ್ ಮಾಡ್ಬೇಕು ಅಂತಂದ್ರೆ ಇಷ್ಟೊಂದ್ಸ್ ಆರ್ ನಥಿಂಗ್ ಬಟ್ ಪ್ರೋಟೀನ್ಸ್. ಪ್ರೋಟೀನ್ ಡೈಜೆಸ್ಟಿಂಗ್ ಎನ್ಸೈಮ್ ನ ಯೂಸ್ ಮಾಡ್ಬೇಕು. ಸೊ ಪ್ರೋಟಿಯೇಸಸ್ ಇಂದ ಟ್ರೀಟ್ ಮಾಡಿದಾಗ ಪ್ರೋಟೀನ್ಸ್ ಎಲ್ಲ ಡೈಜೆಸ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಆರ್ ಎನ್ ಇರುತ್ತಲ್ಲ, ಸೊ ಆರ್ ಎನ್ ಎಸ್ ಎನ್ಸೈಮ್ ನ ಆಡ್ ಮಾಡ್ಬೇಕು. ಪ್ರೋಟಿಯೇಸಸ್, ಆರ್ ಎನ್ ಎಸಸ್. ಆರ್ ಎನ್ ಎಸಸ್ ನ ಆಡ್ ಮಾಡಿದ್ರೆ ಆರ್ ಎನ್ ಎ ನ ಡೈಜೆಸ್ಟ್ ಮಾಡುತ್ತೆ. ಸೊ ಫೈನಲ್ ಆಗಿ ನಮಗೆ ಡಿ ಎನ್ ಎ ಮಾತ್ರ ಉಳ್ಕೊಳ್ಳುತ್ತೆ. ಸೊ ಡಿ ಎನ್ ಎ ನಮಗೆ ಪ್ಯೂರ್ ಫಾರ್ಮಲ್ ಬೇಕು, ಹೌದಾ? ಪ್ಯೂರ್ ಫಾರ್ಮಲ್ ಬೇಕು. ಸೊ ಅದಕ್ಕೆ ಚಿಲ್ಡ್ ಎಥನಾಲ್ ಇಂದ ಮತ್ತೆ ಏನ್ ಮಾಡ್ತೀವಿ, ಅದನ್ನ ಟ್ರೀಟ್ ಮಾಡ್ತೀವಿ. ಫೈನಲ್ ಆಗಿ ಸಸ್ಪೆನ್ಷನ್ ಅಲ್ಲಿ ಡಿ ಎನ್ ಎ ಇನ್ ದ ಫಾರ್ಮ್ ಆಫ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ತರ ಸಿಗುತ್ತೆ. ಇದನ್ನ ನಾವು ಸ್ಪೂಲಿಂಗ್ ಟೆಕ್ನಿಕ್ ಮುಖಾಂತರ ಎಕ್ಸ್ಟ್ರಾಕ್ಟ್ ಮಾಡ್ಕೊಂತೀವಿ. ಸೊ ಸ್ಪೂಲಿಂಗ್ ಅಂತ ಅಂದ್ರೆ ದಾರನ ಯಾವ ತರ ಸುತ್ತುತ್ತಿರೋ ಆ ತರ ಒಂದು ಟೂಲಿಗೆ ನಾವು ಡಿ ಎನ್ ಎನ ಸುತ್ತಕೊಂತ ಹೋಗೋದು, ಅದನ್ನ ನಾವು ಸ್ಪೂಲಿಂಗ್ ಅಂತ ಕರಿತೀವಿ. ಓಕೆ, ಸೊ ಈ ತರ ನಾವು ಡಿ ಎನ್ ಎನ ಐಸೋಲೇಷನ್ ಮಾಡ್ತೀವಿ. ಈ ಚಿಲ್ಡ್ ಎಥನಾಲ್ ನೆನ್ಪಿಡ್ಕೊಳ್ರಿ, ಈ ಎನ್ಸೈಮ್ಸ್ ಗಳನ್ನ ನೆನ್ಪಿಡ್ಕೊಳ್ರಿ, ಇದು ಇಂಪಾರ್ಟೆಂಟ್ ಆಗತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಸ್ಟೆಪ್, ಕಟಿಂಗ್ ಆಫ್ ಡಿ ಎನ್ ಎ ವಿತ್ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎನ್ಸೈಮ್. ಸೊ ನಿಮಗೆ ಗೊತ್ತು, ಒನ್ಸ್ ಡಿ ಎನ್ ಎ
ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಾದ್ಮೇಲೆ ಡಿ ಎನ್ ಎ ತುಂಬಾ ಲಾಂಗ್ ಇದೆ, ಅದಕ್ಕೆ ಕಟ್ ಮಾಡ್ಕೊಂತ ಹೋಗ್ತೀವಿ ಶಾರ್ಟ್ ಸೆಗ್ಮೆಂಟ್ಸ್ ಆಗಿ. ಸೊ ಒನ್ಸ್ ಕಟ್ ಮಾಡಾದ್ಮೇಲೆ ಏನ್ ಮಾಡ್ತೀವಿ, ವಿತ್ ದ ಹೆಲ್ಪ್ ಆಫ್ ಜೆಲ್ ಎಲೆಕ್ಟ್ರೋಫೋರಸಿಸ್ ಟೆಕ್ನಿಕ್ ಆಗ್ರೋಸ ಜೆಲ್ ಮೇಲೆ ಪ್ಲೇಸ್ ಮಾಡಿ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದಾಗ ಏನಾಗುತ್ತೆ, ಫ್ರಾಗ್ಮೆಂಟ್ಸ್ ಗಳೆಲ್ಲ ಸಪರೇಟ್ ಆಗುತ್ತೆ ಬೇಸ್ಡ್ ಆನ್ ದೇರ್ ಸೈಜ್ ಬೇಸಿಸ್ ಮೇಲೆ ಸಪರೇಟ್ ಆಗುತ್ತೆ. ಹೌದಾ? ಸೊ ಆನೋಡ್ ಕ್ಯಾಥೋಡ್ ಪ್ರೆಸೆಂಟ್ ಇರುತ್ತೆ ನಿಮಗೆ, ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ನಾನು ನಿಮಗೆ. ಹೌದಾ? ಸೊ ಎಲೆಕ್ಟ್ರಿಸಿಟಿನ ಒನ್ಸ್ ನಾವು ಸ್ಟಾರ್ಟ್ ಮಾಡಾದ್ಮೇಲೆ ಸೈಜ್ ಬೇಸಿಸ್ ಮೇಲೆ ಸಪರೇಟ್ ಆಗುತ್ತೆ, ಬೇಸ್ಡ್ ಆನ್ ಸೈಜ್ ಓನ್ಲಿ. ನೆನ್ಪಿಡ್ಕೊಳ್ರಿ, ಚಾರ್ಜ್ ಬೇಸಿಸ್ ಮೇಲೆಲ್ಲ ಬೇಸ್ಡ್ ಆನ್ ಸೈಜ್ ಓನ್ಲಿ ಸಪರೇಷನ್ ಹಾಕಂತ ಹೋಗುತ್ತೆ. ಸೊ ಒಂದ್ ಸಪರೇಟ್ ಆದ್ಮೇಲೆ ನಮಗೆ ಬೇಕಾಗಿರೋ ಡಿ ಎನ್ ಎ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ವೆಕ್ಟಾರ್ಸ್ ಒಳಗಡೆ ಪ್ಲೇಸ್ ಮಾಡ್ತೀವಿ. ಹಿಯರ್ ಹ್ಯಾವ್ ಟು ರಿಮೆಂಬರ್ ದಟ್ ಏಲಿಯನ್ ಡಿ ಎನ್ ಎ ಮತ್ತೆ ವೆಕ್ಟಾರ್ ಎರಡೂನು ನಾವು ಒಂದೇ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಇಂದ ಕಟ್ ಮಾಡ್ತೀವಿ. ಒಂದೇ ರಿಸ್ಟ್ರಿಕ್ಷನ್ ಎನ್ಸೈಮ್, ಸೇಮ್ ರಿಸ್ಟ್ರಿಕ್ಷನ್ ಎನ್ಸೈಮ್, ನಾನು ಹೇಳಿದೆ ನಿಮಗೆ, ಸೇಮ್ ರಿಸ್ಟ್ರಿಕ್ಷನ್ ಎನ್ಸೈಮ್ ಇಂದ ವೆಕ್ಟಾರ್ ಮತ್ತೆ ಏಲಿಯನ್ ಡಿ ಎನ್ ಎನ ಕಟ್ ಮಾಡಿದಾಗ ಮಾತ್ರ ಡಿ ಎನ್ ಎ ಲೈಗೇಸ್ ಜಾಯಿನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಾಂದ್ರೆ ಡಿ ಎನ್ ಎ ಲೈಗೇಸಿಗೆ ಜಾಯಿನ್ ಮಾಡೋದಕ್ಕೆ ಆಗಲ್ಲ. ಯಾಕಂದ್ರೆ ಡಿಫ್ರೆಂಟ್ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಇಂದ ಕಟ್ ಮಾಡಿದ್ರೆ ನಿಮಗೆ ಡಿಫ್ರೆಂಟ್ ಸೈಟ್ಸ್ ಬರುತ್ತೆ. ಯಾಕಂದ್ರೆ ಪ್ರತಿ ರಿಸ್ಟ್ರಿಕ್ಷನ್ ಎನ್ಸೈಮು ದೇ ಹ್ಯಾವ್ ಸ್ಪೆಸಿಫಿಕ್ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಆರ್ ಕ್ಲೋನಿಂಗ್ ಸೈಟ್ಸ್ ಆರ್ ರಿಸ್ಟ್ರಿಕ್ಷನ್ ಸೈಟ್ಸ್ ಎಲ್ಲ ಒಂದೇ. ಈಗ ಒಂದು ರಿಸ್ಟ್ರಿಕ್ಷನ್ ಎನ್ಸೈಮ್ AGTTCC ಕಟ್ ಮಾಡ್ತಾ ಇದೆ ಅಂತಂದ್ರೆ ಇನ್ನೊಂದು ಬೇರೆದನ್ನ ಕಟ್ ಮಾಡುತ್ತೆ. ಪ್ರತಿ ರಿಸ್ಟ್ರಿಕ್ಷನ್ ಎನ್ಸೈಮಿಗೂ ಅದ್ರದೇ ಆದಂತ ಸೀಕ್ವೆನ್ಸ್ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಅದನ್ನ ಇಲ್ಲಿ ನೆನ್ಪಿಡ್ಕೊಡ್ರಿ. ಸೊ ಫೈನಲ್ ಆಗಿ ಒಂದೇ ರಿಸ್ಟ್ರಿಕ್ಷನ್ ಎನ್ಸೈಮ್ ಇಂದ ಕಟ್ ಮಾಡಾದ್ಮೇಲೆ ಓಕೆ, ಫೈನಲ್ ಆಗಿ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಜೆಲ್ ಎಲೆಕ್ಟ್ರೋಫೋರಸಿಸ್ ಟೆಕ್ನಿಕ್ ಇಂದ ವೆಕ್ಟಾರ್ ಅಲ್ಲಿ ಹೋಗ್ಬಿಟ್ಟು ನಾವು ನಮ್ಮ ಏಲಿಯನ್ ಡಿ ಎನ್ ಎನ ಪ್ಲೇಸ್ ಮಾಡಿದಾಗ ನಮಗೆ ಬರೋದೇ RDNA, ರಿಕಾಂಬಿನೆಂಟ್ DNA. ನೆಕ್ಸ್ಟ್ ಆಂಪ್ಲಿಫಿಕೇಶನ್ ಆಫ್ DNA. ಸೊ ಇವಾಗ ನಿಮಗೆ ಸಿಕ್ಕಿರೋ DNA ತುಂಬಾ ಕಡಿಮೆ ಇದೆ. ಹೌದಾ? ಈಗ ಒಂದು ಕ್ರೈಮ್ ಸೀನ್ ನಡೀತಿರುತ್ತೆ ಅಂತ ತಿಳ್ಕೊಡ್ರಿ, ಎಸ್ಪೆಷಲಿ DNA ಫಿಂಗರ್ ಪ್ರಿಂಟಿಂಗ್ ಟೈಮ್ ಅಲ್ಲಿ ಬೇಕಾಗುತ್ತೆ. ಇದು ಸ್ಯಾಂಪಲ್ ತುಂಬಾ ಕಡಿಮೆ ಸಿಕ್ಕಿರುತ್ತೆ, ಬಟ್ ನೀವು ಟೆಕ್ಸ್ಟಿಂಗ್ ಮಾಡಕ್ ಸ್ಯಾಂಪಲ್ ಜಾಸ್ತಿ ಬೇಕು, ಅಮೌಂಟ್ ಆಫ್ DNA ಜಾಸ್ತಿ ಬೇಕು. ಸೊ ಆ ಟೈಮಲ್ಲಿ ಏನ್ ಮಾಡ್ಬೋದು ನಾವು, ವಿತ್ ಹೆಲ್ಪ್ ಆಫ್ PCR ಟೆಕ್ನಿಕ್, ಪಾಲಿಮರೈಸ್ ಚೈನ್ ರಿಯಾಕ್ಷನ್, ವಿ ಕ್ಯಾನ್ ಏಬಲ್ ಟು ಆಂಪ್ಲಿಫೈ ದ DNA. ಅಂದ್ರೆ ಜಾಸ್ತಿ ಅಮೌಂಟ್ ಅಲ್ಲಿ ಇನ್ಕ್ರೀಸ್ ಮಾಡಬಹುದು ಅಂತ ಅರ್ಥ. ದಟ್ ಈಸ್ ಕಾಲ್ಡ್ ಆಂಪ್ಲಿಫಿಕೇಶನ್. ಲಾರ್ಜ್ ಅಮೌಂಟ್ ಅಲ್ಲಿ ಸಿಂಥಸಿಸ್ ಮಾಡೋದು ಆರ್ ಇನ್ಕ್ರೀಸಿಂಗ್ ದ ಕ್ವಾಂಟಿಟಿ ಆಫ್ DNA. ಸೊ ಆಂಪ್ಲಿಫಿಕೇಶನ್ ಆಫ್ DNA ಕ್ಯಾನ್ ಬಿ ಪಾಸಿಬಲ್ ವಿತ್ ದ ಟೆಕ್ನಿಕ್ ಪಾಲಿಮರೈಸ್ ಚೈನ್ ರಿಯಾಕ್ಷನ್. ಸೊ ಈ ರಿಯಾಕ್ಷನ್ ಮುಖಾಂತರ ನಮಗೆ ಬೇಕಾಗಿರೋ ಜೀನ್ ಆರ್ DNA ನ ನಾವು ಏನ್ ಮಾಡ್ಬೋದು, ಆಂಪ್ಲಿಫೈ ಮಾಡ್ಬೋದು, ಜಾಸ್ತಿ ಸಿಂಥಸಿಸ್ ಮಾಡ್ಕೊಂತ ಹೋಗ್ಬೋದು, ಆರ್ ಕ್ಲೋನ್ ಮಾಡ್ಬೋದು ಅಂತ ಕೂಡ ಹೇಳ್ಬೋದು. ಆರ್ ನಂಬರ್ ಆಫ್ ಕಾಪೀಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳೋದು. ಅಂದ್ರೆ ನಮ್ಮ ಹತ್ರ ಒಂದು ಕಾಪಿ ಇದೆ, ನಮಗೆ ಜಾಸ್ತಿ ಕಾಪೀಸ್ ಬೇಕು, 100 1000 ಈ ತರ ಕಾಪೀಸ್ ನ ಈ ಟೆಕ್ನಿಕ್ ಇಂದ ಮಾಡ್ಬೋದು. ಸೊ ಈ ಟೆಕ್ನಿಕಲಿ ಮೇಜರ್ ಆಗಿ ನಿಮಗೆ 3 ಸ್ಟೆಪ್ಸ್ ಬರುತ್ತೆ. ಫಸ್ಟ್ ಸ್ಟೆಪ್ಸ್ ನ ನಾವು ಡಿನ್ಯಾಚುರೇಷನ್ ಅಂತ ಕರಿತೀವಿ. ಸೊ ಈ ಡಿನ್ಯಾಚುರೇಷನ್ ನಲ್ಲಿ ಸ್ಟ್ಯಾಂಡ್ಸ್, ಡಬಲ್ ಸ್ಟ್ಯಾಂಡರ್ಡ್ DNA ಇರುತ್ತೆ. ಹೌದಾ? ಸೊ ಯು ಕ್ಯಾನ್ ಸಿ ಡಬಲ್ ಸ್ಟ್ಯಾಂಡರ್ಡ್ DNA ಪ್ರೆಸೆಂಟ್ ಇದೆ. ಡಬಲ್ ಸ್ಟ್ಯಾಂಡರ್ಡ್ DNA ಪ್ರೆಸೆಂಟ್ ಇದೆ. ಈ ಎರಡು ಸ್ಟ್ಯಾಂಡ್ಸ್ ಮಧ್ಯೆ ನಿಮಗೆ ನೈಟ್ರೋಜನಸ್ ಬೇಸಸ್ ಇರ್ತವೆ. ಎರಡು ಬೇಸ್ ಪೇರಿಂಗ್ ಆಗ್ಬಿಟ್ಟು ಲ್ಯಾಡರ್ ಲೈಕ್ ಸ್ಟ್ರಕ್ಚರ್ ಫಾರ್ಮೇಶನ್ ಆಗಿರುತ್ತೆ. ಹೌದಾ? ಫಸ್ಟ್ ಈ ಸ್ಟ್ಯಾಂಡ್ಸ್ ನ ನಾವೇನ್ ಮಾಡ್ಬೇಕು, ಸಪರೇಟ್ ಮಾಡಬೇಕು. ಈ ಸ್ಟ್ಯಾಂಡ್ಸ್ ನ ಸಪರೇಟ್ ಮಾಡೋದನ್ನೇ ನಾವು ಡಿನ್ಯಾಚುರೇಷನ್ ಅಂತ ಕರಿತೀವಿ. ಸಪರೇಷನ್ ಆಫ್ 2 ನ್ಯೂಕ್ಲಿಯೋಟೈಡ್ ಸ್ಟ್ಯಾಂಡ್ಸ್, ಎರಡು ಸ್ಟ್ಯಾಂಡ್ಸ್ ನ ಸಪರೇಟ್ ಮಾಡೋದಕ್ಕೆ ಡಿನ್ಯಾಚುರೇಷನ್ ಅಂತ ಕರಿತೀವಿ. ಓಕೆ, ಈ ಡಿನ್ಯಾಚುರೇಷನ್ ಆಗ್ಬೇಕು ಅಂತಂದ್ರೆ ಟೆಂಪರೇಚರ್ ತುಂಬಾ ಜಾಸ್ತಿ ಇರಬೇಕು. ಈ ಸ್ಟೆಪ್ ಅಕರ್ ಆಗೋ ಟೈಮ್ ಅಲ್ಲಿ 92 ಡಿಗ್ರಿ ಟು 94 ಡಿಗ್ರಿ ಸೆಂಟಿಗ್ರೇಡ್ ವರೆಗೂ ಟೆಂಪರೇಚರ್ ಪ್ರೆಸೆಂಟ್ ಇರುತ್ತೆ. ಓಕೆ, ಹೈ ಟೆಂಪರೇಚರ್ ಅಲ್ಲಿ ಹೈಡ್ರೋಜನ್ ಬಾಂಡ್ಸ್ ಗಳು ಬ್ರೇಕ್ ಡೌನ್ ಆಗ್ತವೆ, ಎರಡು ಸ್ಟ್ಯಾಂಡ್ಸ್ ಸಪರೇಟ್ ಆಗುತ್ತೆ. ಸೊ ದಟ್ ಈಸ್ ಡಿನ್ಯಾಚುರೇಷನ್. ಸೊ ನೆಕ್ಸ್ಟ್ ಸ್ಟೆಪ್ ಬಂದಾಗ ದಟ್ ಈಸ್ ಅನಿಲಿಂಗ್ ಅಂತ ಕರಿತೀವಿ. ಸೊ ಈ ಸ್ಟೆಪ್ ಬಂದಾಗ ಟೆಂಪರೇಚರ್ ರೆಡ್ಯೂಸ್ ಆಗಿರುತ್ತೆ. ಸೊ ಈ ಸ್ಟೆಪ್ ಅಲ್ಲಿ ನಿಮಗೆ ಟೆಂಪರೇಚರ್ ಇದಕ್ಕಿಂತ 120 ಕಡಿಮೆ ಆಗಿರುತ್ತೆ. ಅರೌಂಡ್ 55 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಟೆಂಪರೇಚರ್ ಇರುತ್ತೆ ನಿಮಗೆ ಅನಿಲಿಂಗ್ ಟೈಮ್ ಅಲ್ಲಿ. ಸೊ ಇಲ್ಲಿ ಏನ್ ಮಾಡ್ತೀವಿ, RNA ಪ್ರೈಮರ್ ನ ಅಟ್ಯಾಚ್ ಮಾಡ್ತೀವಿ ಎರಡೂ ಸ್ಟ್ಯಾಂಡಿಗೂ. RNA ಪ್ರೈಮರ್. ಸೊ ಈ RNA ಪ್ರೈಮರ್ ಬೇಸಿಕಲಿ ಆಲಿಗೋ ನ್ಯೂಕ್ಲಿಯೋಟೈಡ್ಸ್ ಇಂದ ಆಗಿರುತ್ತೆ. ಆಲಿಗೋ ನ್ಯೂಕ್ಲಿಯೋಟೈಡ್ಸ್. ಆಲಿಗೋ ನ್ಯೂಕ್ಲಿಯೋಟೈಡ್ಸ್ ಇಂದ ಆಗಿರುತ್ತೆ. ಸಿಂಥೆಟಿಕ್ ಪ್ರೈಮರ್ಸ್, ಈ ಎರಡೂ ಪ್ರೈಮರ್ಸ್ ನ ನಾವು ಬೋತ್ ದ ಸ್ಟ್ಯಾಂಡ್ಸ್ ಗೆ ಅಟ್ಯಾಚ್ ಮಾಡ್ತೀವಿ. ಸೊ ಇಲ್ಲಿರೋ ನೇಟಿವ್ DNA ಇದೆಯಲ್ಲ, ಇದು ಟೆಂಪ್ಲೇಟ್ ಆಗಿ ಆಕ್ಟ್ ಮಾಡುತ್ತೆ. ನೇಟಿವ್ DNA ಟೆಂಪ್ಲೇಟ್ ಆಗಿ ಆಕ್ಟ್ ಮಾಡುತ್ತೆ ಫಾರ್ ಸಿಂಥಸಿಸಿಂಗ್ ಆಫ್ ನ್ಯೂ DNA. ಸೊ ನ್ಯೂ DNA ಸಿಂಥಸಿಸ್ ಗೆ. ಸೊ ಒನ್ಸ್ ನಾವು ಪ್ರೈಮರ್ ನ ಅಟ್ಯಾಚ್ ಮಾಡಾದ್ಮೇಲೆ ಫೈನಲ್ ಸ್ಟೆಪ್ ಬರೋದು ನಮಗೆ ಎಲಾಂಗೇಶನ್. ಸೊ ಎಲಾಂಗೇಶನ್ ಮಾಡೋದಕ್ಕೆ ನಮಗೆ ಎನ್ಸೈಮ್ ಬೇಕು. ನಿಮಗೆ ಚೆನ್ನಾಗಿ ಗೊತ್ತಿದೆ, ರೆಪ್ಲಿಕೇಶನ್ಸ್ ಅಲ್ಲಿ ಓದಿದೀರಾ, DNA ರೆಪ್ಲಿಕೇಶನ್ ಅಲ್ಲಿ ಮಾಲಿಕ್ಯುಲರ್ ಬೇಸಿಸ್ ಅಲ್ಲಿ DNA ಡಿಪೆಂಡೆಂಟ್ DNA ಪಾಲಿಮರೈಸಿಂಗ್ ಮಾತ್ರ DNA ಸ್ಟ್ಯಾಂಡ್ ನ ಸಿಂಥಸಿಸ್ ಮಾಡೋ ಎಬಿಲಿಟಿ ಇರೋದು. ಸೊ ನಾವು ಇಲ್ಲಿ ಕೂಡ DNA ಪಾಲಿಮರೈಸ್ ಯೂಸ್ ಮಾಡ್ತೀವಿ, ಬಟ್ ಸ್ವಲ್ಪ ಡಿಫ್ರೆಂಟ್ ಇರೋದು. ಅದಕ್ಕೆ ನಾವು ಟ್ಯಾಕ್ ಪಾಲಿಮರೈಸ್ ಅಂತ ಕರಿತೀವಿ.
ಟ್ಯಾಕ್ ಪಾಲಿಮರೈಸ್. ಈ ಪರ್ಟಿಕ್ಯುಲರ್ ಸ್ಟೆಪ್ 72 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಆಗುತ್ತೆ. ನಿಮಗೆ ಚೆನ್ನಾಗಿ ಗೊತ್ತಿದೆ, ಆಲ್ಮೋಸ್ಟ್ ಎಲ್ಲಾ ಎಂಜೈಮ್ಸ್ಗಳು ಪ್ರೋಟೀನ್ಸ್, ಹೌದಾ? ಇಷ್ಟು ಟೆಂಪರೇಚರ್ ಇತ್ತು ಅಂತ ಅಂದ್ರೆ ಪ್ರೋಟೀನ್ ಸ್ಟ್ರಕ್ಚರ್ ಡಿನೇಚರ್ಡ್ ಆಗ್ಬಿಡುತ್ತೆ, ಅಂದ್ರೆ ಬ್ರೇಕ್ ಡೌನ್ ಆಗೋಗ್ಬಿಡುತ್ತೆ. ಎನ್ಸೈಮ್ ಆಗೇ ಇರಲ್ಲ ಅವಾಗ. ಯಾಕಂದ್ರೆ 90% ಎನ್ಸೈಮ್ಸ್ ಆಗಿರೋದೇ ಪ್ರೋಟೀನ್ಸ್ ಇಂದ. ನೀವು ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಓದಿದೀರಾ ಫಸ್ಟ್ ಇಯರ್ ಅಲ್ಲಿ. 40 ಡಿಗ್ರಿ ಸೆಲ್ಸಿಯಸ್ ಗಿಂತ ಟೆಂಪರೇಚರ್ ಜಾಸ್ತಿ ಆಯ್ತು ಅಂತಂದ್ರೆ ಸಾಕು, ಎನ್ಸೈಮ್ ನೇಚರ್ ನ ಕಳ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಪ್ರೋಟೀನ್ ಸ್ಟ್ರಕ್ಚರ್ ಡಿಗ್ರೇಡ್ ಆಗೋಗ್ಬಿಡುತ್ತೆ, ಸೆಕೆಂಡರಿ ಟರ್ಷರಿ ಸ್ಟ್ರಕ್ಚರ್ ಇರೋದು ಬ್ರೇಕ್ ಡೌನ್ ಆಗೋಗ್ಬಿಡುತ್ತೆ. ಸೊ ಸರ್, ಹಾಗಿದ್ರೆ ಹೇಗೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಈ ಟ್ಯಾಕ್ ಪಾಲಿಮರೈಸ್ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರೋದು ಒಂದು ಥರ್ಮೋಸ್ಟೇಬಲ್ ಬ್ಯಾಕ್ಟೀರಿಯಾದಿಂದ. ಅಂದ್ರೆ ಕೆಲವೊಂದು ಬ್ಯಾಕ್ಟೀರಿಯಾಸ್ಗಳು ಹೈ ಟೆಂಪರೇಚರ್ ಕೂಡ ಸರ್ವೈವ್ ಆಗುತ್ತೆ. ಇದು ನೀವು ಫಸ್ಟ್ ಇಯರ್ ಅಲ್ಲಿ ಓದಿದ್ದೀರಾ ಆರ್ಕಿ ಬ್ಯಾಕ್ಟೀರಿಯಾ ಬಗ್ಗೆ. ಥರ್ಮೋಫಿಲಿಕ್ ಆರ್ಗಾನಿಸಮ್ಸ್ಗಳು, ಥರ್ಮೋ ಅಸಿಡೋಫೈಲ್ಸ್ ಅಂತ ಓದಿದೀರಾ, ಹೌದಾ? ಅವನ್ನೆಲ್ಲ ಥರ್ಮೋಫಿಲಿಕ್ ಆರ್ಗಾನಿಸಮ್ಸ್ ಅಂತ ಕರಿತೀವಿ, ಹೈ ಟೆಂಪರೇಚರ್ ಅಲ್ಲಿ ಬದುಕೋ ಆರ್ಗಾನಿಸಮ್ಸ್ಗಳು. ಸೊ ಆ ತರ ಒಂದು ಆರ್ಗಾನಿಸಮ್ ಇದೆ ಇಲ್ಲಿ, ಬ್ಯಾಕ್ಟೀರಿಯಾ, ದಟ್ ಈಸ್ ಥರ್ಮಸ್ ಅಕ್ವಿಟಿಕಸ್ ಅಂತ ಕರಿತೀವಿ. ಥರ್ಮಸ್ ಅಕ್ವಿಟಿಕಸ್ ಅನ್ನೋ ಬ್ಯಾಕ್ಟೀರಿಯಾದಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರೋ ಎನ್ಸೈಮ್, ತುಂಬಾ ಇಂಪಾರ್ಟೆಂಟ್ ಇದು. ಲಾಸ್ಟ್ ಇಯರ್ ಎಕ್ಸಾಮ್ ಅಲ್ಲೂ ಕೇಳಿದಾನೆ, ನೆನ್ಪಿಡ್ಕೊಳ್ರಿ, ಇಂಪಾರ್ಟೆಂಟ್. ಟ್ಯಾಕ್ ಪಾಲಿಮರೈಸ್ ಯಾವ್ದಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದೀವಿ ಅಂತಂದ್ರೆ ಥರ್ಮಸ್ ಅಕ್ವಿಟಿಕಸ್. ಸೊ ಥರ್ಮಸ್ ಅಕ್ವಿಟಿಕಸ್ ಅನ್ನೋ ಬ್ಯಾಕ್ಟೀರಿಯಾದಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರೋ ಎನ್ಸೈಮ್ ಟ್ಯಾಕ್ ಪಾಲಿಮರೈಸ್. ಅಂದ್ರೆ ಈ ಎನ್ಸೈಮ್ ಥರ್ಮೋಸ್ಟೇಬಲ್ ಎನ್ಸೈಮ್, ಹೈ ಟೆಂಪರೇಚರ್ ಅಲ್ಲೂ ತನ್ನ ಸ್ಟ್ರಕ್ಚರ್ ಕಳ್ಕೊಳ್ದೆ ಎಫಿಷಿಯಂಟ್ ಆಗಿ ಕೆಲಸ ಮಾಡುತ್ತೆ. ಇದು 72 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಅಲ್ಲಿ ಎಫಿಷಿಯಂಟ್ ಆಗಿ ಕೆಲಸ ಮಾಡುತ್ತೆ. ಸೊ ಈ ಪರ್ಟಿಕ್ಯುಲರ್ ಎನ್ಸೈಮ್ ಏನ್ ಮಾಡುತ್ತೆ, RNA ಪ್ರೈಮರಿಗೆ ಬೈಂಡ್ ಆಗ್ಬಿಟ್ಟು ಸ್ಟ್ಯಾಂಡ್ ನ ಎಲಾಂಗೇಟ್ ಮಾಡ್ಕೊಂತ ಹೋಗುತ್ತೆ. ಅಂದ್ರೆ ಇಲ್ಲಿ ಕಾಂಪ್ಲಿಮೆಂಟರಿ ಬೇಸ್ ಪೇರ್ ನ ಫಾರ್ಮೇಶನ್ ಮಾಡ್ಕೊಂತ ಹೋಗುತ್ತೆ. ಟೆಂಪ್ಲೇಟ್ ಅಲ್ಲಿರೋ ಬೇಸ್ ಪೇರಿಗೆ ಕಾಂಪ್ಲಿಮೆಂಟರಿ ಬೇಸ್ ಪೇರ್ ನ ಫಾರ್ಮೇಶನ್ ಮಾಡ್ಕೊಂತ ಹೋಗುತ್ತೆ. ನಮಗೆ ನ್ಯೂ ಸ್ಟ್ಯಾಂಡ್ಸ್ ಆಫ್ DNA ಸಿಗುತ್ತೆ. ಸೊ ಇದರಿಂದ ಕಾಪೀಸ್ ಫಾರ್ಮೇಶನ್ ಹಾಕಂತ ಹೋಗುತ್ತೆ. 1 DNA 2 3 4 ಫಾರ್ಮೇಶನ್ ಹಾಕೊಂಡು ನೆಕ್ಸ್ಟ್ ಸ್ಟ್ಯಾಂಡ್ಸ್ ಗಳು ಮತ್ತೆ ಸಪರೇಟ್ ಆಗ್ತವೆ, ಮತ್ತೆ ಕಾಂಪ್ಲಿಮೆಂಟರಿ ಆಗ್ತವೆ, ಮತ್ತೆ ನ್ಯೂ ಸ್ಟ್ಯಾಂಡ್ಸ್ ಗಳು ಸಿಂಥಸಿಸ್ ಹಾಕಂತ ಹೋಗುತ್ತೆ. ಸೊ ಈ ಟೆಕ್ನಿಕ್ ನ ಯೂಸ್ ಮಾಡ್ಬಿಟ್ಟು ನಾವು ಎಷ್ಟು ಕಾಪೀಸ್ ನ ಪ್ರೊಡ್ಯೂಸ್ ಮಾಡ್ಬೋದು ಅಂದ್ರೆ, ಮ್ಯಾಕ್ಸಿಮಮ್ ಟಿಲ್ 1 ಬಿಲಿಯನ್ ಕಾಪೀಸ್. 1 ಬಿಲಿಯನ್ ಕಾಪೀಸ್ 10⁹ ಅಷ್ಟು ಕಾಪೀಸ್ ನ ನಾವು ಪ್ರೊಡ್ಯೂಸ್ ಮಾಡ್ಬೋದು ಈ ಟೆಕ್ನಿಕ್ ನ ಯೂಸ್ ಮಾಡ್ಬಿಟ್ಟು. ಸೊ 1 ಬಿಲಿಯನ್ ಕಾಪೀಸ್ ಸಿಂಥಸಿಸ್ ಆಗ್ಬೇಕು ಅಂದ್ರೆ ಎಷ್ಟು ಸೈಕಲ್ಸ್ ಬೇಕಾಗುತ್ತೆ ಅಂತ ಕೇಳ್ತಾರೆ. ಅರೌಂಡ್ 30 ಸೈಕಲ್ಸ್, ಅಪ್ರಾಕ್ಸಿಮೇಟ್ಲಿ 30 ಸೈಕಲ್ಸ್ ಬೇಕಾಗುತ್ತೆ. 30 ಸೈಕಲ್ಸ್ ಇಂದ ವಿ ಕ್ಯಾನ್ ಆಂಪ್ಲಿಫೈ ಅಪ್ ಟು 1 ಬಿಲಿಯನ್ ಟೈಮ್ಸ್. 1 ಬಿಲಿಯನ್ ಟೈಮ್ಸ್ ವರೆಗೂ ಆಂಪ್ಲಿಫೈ ಮಾಡ್ಬೋದು. ಐ ಹೋಪ್ PCR ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಜಸ್ಟ್ ನೆನ್ಪಿಡ್ಕೊಳ್ರಿ, ಎನ್ಸೈಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಟ್ಯಾಕ್ ಪಾಲಿಮರೈಸ್. ಈ ಪ್ರೈಮರ್ ಆಲಿಗೋ ನ್ಯೂಕ್ಲಿಯೋಟೈಡ್ಸ್ ಇಂದ ಆಗಿರುತ್ತೆ, ಸಿಂಥೆಟಿಕ್ ಪ್ರೈಮರ್, ಅದನ್ನ ನೆನ್ಪಿಡ್ಕೋಬೇಕು ನೀವು. ಓಕೆ, ಅಂಡ್ ಎಷ್ಟು ಸೈಕಲ್ಸ್? 30 ಸೈಕಲ್ಸ್ ಆಗುತ್ತೆ 1 ಬಿಲಿಯನ್ ಕಾಪೀಸ್ ಬೇಕಾಗ್ಬೇಕು ಅಂದ್ರೆ. ಇವನ್ನ ನೆನ್ಪಿಡ್ಕೊಳ್ರಿ. ಓಕೆ, ನೆಕ್ಸ್ಟ್ ಇವಾಗ ಟ್ರಾನ್ಸ್ಫಾರ್ಮೆಂಟ್ಸ್ ಮತ್ತೆ ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ನ ಸಪರೇಟ್ ಮಾಡೋದು ವಿತ್ ದ ಹೆಲ್ಪ್ ಆಫ್ ಸೆಲೆಕ್ಟಬಲ್ ಮಾರ್ಕರ್ಸ್, ಹೌದಾ? ಸೊ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ನಮ್ಮ ಪರ್ಟಿಕ್ಯುಲರ್ RDNA ಗೆ ಒಂದು ಆಂಫಿಸಿಲಿನ್ ರೆಸಿಸ್ಟೆಂಟ್ ಆಂಟಿಬಯೋಟಿಕ್ ಜೀನ್ ನ ಲಿಗೇಟ್ ಮಾಡಿದ್ವಿ ಅಂತ ತಿಳ್ಕೊಳ್ರಿ. ಓಕೆ, ಸೊ ನಾವು ಹೋಸ್ಟ್ ಸೆಲ್ಸ್ ನಮ್ಮ RDNA ನ ತಗೊಂಡಿದೆ ನಮ್ಮ ಹೋಸ್ಟ್ ಸೆಲ್ಸ್. ಇದ್ರೊಳಗಡೆ RDNA ಬಂದಿದೆ. ಈ RDNA ದಲ್ಲಿ ನಾವು ಒಂದು ಜೀನ್ ಇನ್ಸರ್ಟ್ ಮಾಡಿದೀವಿ. ಆ ಜೀನ್ಗೆ ಆಂಫಿಸಿಲಿನ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ DNA ಇದೆ. ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ DNA ಆರ್ ಜೀನ್. ಇದರ ಅರ್ಥ ಏನು ಅಂತ ಅಂದ್ರೆ, ನಮ್ಮ ಜೀನ್ ಯಾವ ಬ್ಯಾಕ್ಟೀರಿಯಲ್ ಸೆಲ್ಸ್ ಅಲ್ಲಿ ಇರುತ್ತೋ ಆರ್ ಯಾವ ಸೆಲ್ ಅಲ್ಲಿ ಪ್ರೆಸೆಂಟ್ ಇರುತ್ತೋ ಆ ಸೆಲ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ನೇಚರ್ ನ ಹೊಂದಿರುತ್ತೆ. ಆಂಫಿಸಿಲಿನ್ ಮೀಡಿಯಂ ಆಗಿ ಈಸಿಯಾಗಿ ಗ್ರೋ ಆಗುತ್ತೆ ಅಂತ ಅರ್ಥ. ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಈ ನಮ್ಮ ಜೀನು ಇರೋ ಈ RDNA ನ ಯಾವ ಸೆಲ್ಸ್ ಗಳು ತಗೊಂಡಿರ್ತಾವೋ ಆ ಸೆಲ್ಸ್ಗೆ ಆಂಫಿಸಿಲಿನ್ ಮೀಡಿಯಂ ಅಲ್ಲಿ ಗ್ರೋ ಆಗೋ ಎಬಿಲಿಟಿ ಇರುತ್ತೆ ಅಂತ ಅರ್ಥ. ಯಾವ ಸೆಲ್ಸ್ ಗಳು ನಮ್ಮ RDNA ನ ತಗೊಂಡಿರಲ್ವೋ ಆ ಸೆಲ್ಸ್ಗೆ ಈ ಆಂಫಿಸಿಲಿನ್ ಮೀಡಿಯಂ ಅಲ್ಲಿ ಗ್ರೋ ಆಗೋ ಎಬಿಲಿಟಿ ಇರಲ್ಲ. ಓಕೆ, ನಾವು ಆಂಫಿಸಿಲಿನ್ ಮೀಡಿಯಂ ಅಲ್ಲಿ ನಾನು ಇವಾಗ ಸೆಲ್ಸ್ ಗಳನ್ನ ಪ್ಲೇಸ್ ಮಾಡಿದಾಗ, ಓಕೆ, ನಾನು ನಿಮಗೆ ಆಲ್ರೆಡಿ ಟ್ರಾನ್ಸ್ಫಾರ್ಮೆಂಟ್ಸ್ ಅಂತ ಅಂದ್ರೆ ಏನಂತ ಹೇಳಿದೀನಿ. ದ ಸೆಲ್ಸ್ ವಿಚ್ ಟೇಕ್ ಅಪ್ ದ RDNA ಆರ್ ಕಾಲ್ಡ್ ಆಸ್ ಟ್ರಾನ್ಸ್ಫಾರ್ಮೆಂಟ್ಸ್. ದ ಸೆಲ್ಸ್ ವಿಚ್ ಡು ನಾಟ್ ಟೇಕ್ ದ RDNA ಆರ್ ಕಾಲ್ಡ್ ಆಸ್ ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್.
ನಾವು ಒನ್ಸ್ ಆಂಫಿಸಿಲಿನ್ ಮೀಡಿಯಮಿಗೆ ಪ್ಲೇಸ್ ಮಾಡಿದಾಗ ಯಾವ ಸೆಲ್ಸ್ ಗಳು ರೆಸಿಸ್ಟ್ ಆಗಿ ಗ್ರೋ ಆಗ್ತವೋ ಅವೇ ಟ್ರಾನ್ಸ್ಫಾರ್ಮೆಂಟ್ಸ್, ಯಾವ ಗ್ರೋ ಆಗಲ್ವೋ ಸತ್ತೋಗ್ತವೆ ಅವೇ ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ಆಗಿರ್ತವೆ. ಸೊ ಈ ತರ ಟ್ರಾನ್ಸ್ಫಾರ್ಮೆಂಟ್ಸ್ ಮತ್ತೆ ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ನಾವು ಸಪರೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಫೈನಲ್ ಸ್ಟೆಪ್ ಒಬ್ಟೈನಿಂಗ್ ಫಾರಿನ್ ಜೀನ್ ಪ್ರಾಡಕ್ಟ್. ಓಕೆ, ನೋಡಿ ನಾವು ಇಷ್ಟೆಲ್ಲ ಟೆಕ್ನಿಕ್ RDNA ಎಲ್ಲ ಡಿಸ್ಕಸ್ ಮಾಡಿದ್ವಿ ಏನಕ್ಕೆ? ಒಂದು ಡಿಸೈರಬಲ್ ಪ್ರೋಟೀನಿಗೋಸ್ಕರ, ಹೌದಾ? ಒಂದು ಡಿಸೈರಬಲ್ ಪ್ರೋಟೀನಿಗೋಸ್ಕರ ಇಷ್ಟೆಲ್ಲ RDNA ಟೆಕ್ನಾಲಜಿ ಆಗಿರ್ಬೋದು, ಓಕೆ, ಸೊ ಜೀನ್ ಮ್ಯಾನಿಪುಲೇಷನ್ ಆಗಿರ್ಬೋದು, ಇದನ್ನೆಲ್ಲ ನಾವು ಮಾಡಿದ್ದು. ಸೊ ರಿಕಾಂಬಿನೆಂಟ್ ಪ್ರೋಟೀನ್ ಅಂತ ಬರುತ್ತೆ. ವಾಟ್ ಈಸ್ ರಿಕಾಂಬಿನೆಂಟ್ ಪ್ರೋಟೀನ್? ದ ಪ್ರೋಟೀನ್ ಎನ್ಕೋಡಿಂಗ್ ಎ ಜೀನ್ is expressed in a heterologous host, is expressed in a heterologous host, then it is called as recombinant protein. ಅಂದ್ರೆ ನೀನೊಂದು ಪ್ರೋಟೀನ್ ನ ಸಿಂಥಸಿಸ್ ಮಾಡಿದೀಯಾ RDNA ಟೆಕ್ನಾಲಜಿ ಯೂಸ್ ಮಾಡ್ಬಿಟ್ಟು. ಈ ಪ್ರೋಟೀನ್ ಒಂದು ಡಿಫ್ರೆಂಟ್ ಹೋಸ್ಟ್ ಅಲ್ಲಿ, ಆ ಹೋಸ್ಟ್ ಅಲ್ಲಿ ಯಾವತ್ತೂ ಇಲ್ಲ ಪರ್ಟಿಕ್ಯುಲರ್ ಮೈಕ್ರೋಬ್ ಆಗಿರ್ಬೋದು, ಆ ಪ್ರೋಟೀನ್ ಆಗಿರ್ಬೋದು, ಒಂದು ಡಿಫ್ರೆಂಟ್ ಹೋಸ್ಟ್ ಅಲ್ಲಿ ಹೋಗಿ ಸೇರ್ಕೊಂಡು ಅಲ್ಲಿ ಎಕ್ಸ್ಪ್ರೆಸ್ ಆಯ್ತು ಅಂತ ಅಂದ್ರೆ, ನನ್ನ ಕ್ಯಾರೆಕ್ಟರ್ ನ ತೋರಿಸ್ತು ಅಂತ ಅಂದ್ರೆ, ಅಂತದನ್ನ ನಾವು ರಿಕಾಂಬಿನೆಂಟ್ ಪ್ರೋಟೀನ್ ಅಂತ ಕರಿತೀವಿ. ಅರ್ಥ ಆಯ್ತಾ? The protein which coding for a gene is expressed in a heterologous host, ಅಂದ್ರೆ ಡಿಫ್ರೆಂಟ್ ಹೋಸ್ಟ್ ಅಲ್ಲಿ, ತಂದೆ ಅಲ್ಲದ ಡಿಫ್ರೆಂಟ್ ಹೋಸ್ಟ್ ಅಲ್ಲಿ ಎಕ್ಸ್ಪ್ರೆಸ್ ಆಯ್ತು ಅಂದ್ರೆ ಅದನ್ನ ರಿಕಾಂಬಿನೆಂಟ್ ಪ್ರೋಟೀನ್ ಅಂತ ಕರಿತೀವಿ, ನೆನ್ಪಿಡ್ಕೊಳ್ಳಿ. ಸೊ ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ನಾವು ಲ್ಯಾಬೊರೇಟರಿಯಲ್ಲಿ ಸ್ಮಾಲ್ ಅಮೌಂಟ್ ಅಲ್ಲಿ ಕಲ್ಚರಲ್ ಮಾಡಬಹುದು ಬೇಕಾಗಿರೋ ಪ್ರಾಡಕ್ಟ್ಗಳನ್ನ, ಹೌದಾ? RDNA ಒಂದು ಪ್ರಾಡಕ್ಟ್ ಫಾರ್ಮೇಶನ್ ಮಾಡಿದೀವಿ, ಇವಾಗ ಆ ಪ್ರಾಡಕ್ಟ್ ನ ಕಲ್ಚರಿಂಗ್ ಮಾಡ್ಬೇಕು ಅಂತಂದ್ರೆ ಲ್ಯಾಬೊರೇಟರಿ ಸ್ಕೇಲ್ ಅಲ್ಲಿ ಮಾಡ್ಬೋದು. ಇವಾಗ ನಮಗೆ ಲಾರ್ಜ್ ಅಮೌಂಟ್ ಆಗಿ ಬೇಕು ಅಂತ ಅಂದ್ರೆ, ಸೊ ಆ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಡಿಫ್ರೆಂಟ್ ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಒನ್ಸ್ ಪ್ರಾಡಕ್ಟ್ ಬಂದಾದ್ಮೇಲೆ ಸಪರೇಷನ್ ಅಂಡ್ ಪ್ಯೂರಿಫಿಕೇಶನ್ ಮಾಡೋದಕ್ಕೂ ಡಿಫ್ರೆಂಟ್ ಟೆಕ್ನಾಲಜೀಸ್ ಗಳು ಇದಾವೆ. ಸೊ ಫಸ್ಟ್ ಲಾರ್ಜ್ ಅಮೌಂಟ್ ಅಲ್ಲಿ ಸಿಂಥಸಿಸ್ ಮಾಡೋದಕ್ಕೆ ಕಂಟಿನ್ಯೂಸ್ ಕಲ್ಚರಲ್ ಸಿಸ್ಟಮ್ ನ ಯೂಸ್ ಮಾಡ್ತೀವಿ. ಸೊ ಕಂಟಿನ್ಯೂಸ್ ಕಲ್ಚರಲ್ ಸಿಸ್ಟಮ್, ಓಕೆ, ಇದು ಮೇನ್ ಚೇಂಬರ್. ಇಲ್ಲೇ ಕಲ್ಚರ್ ಇರುತ್ತೆ. ಕಲ್ಚರ್ ಅಂತ ಅಂದ್ರೆ ಮೈಕ್ರೋಬ್ ಆಗಿರ್ಬೋದು, ಆರ್ ನಮ್ ಪ್ರೋಟೀನ್ ಆಗಿರ್ಬೋದು, ನಮ್ ಎನ್ಸೈಮ್ ಆಗಿರ್ಬೋದು. ಅಂದ್ರೆ ಇವಾಗ ನಾವು ಬಯೋಟೆಕ್ನಾಲಜಿ ಯೂಸ್ ಮಾಡಿ ಒಂದು ಪ್ರಾಡಕ್ಟ್ ನ ಫಾರ್ಮ್ ಮಾಡಿದೀವಿ. ಆರ್ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ, ಈ ಕೋವಿಡ್ ವ್ಯಾಕ್ಸಿನ್ ಕಂಡಿಡಿದಾರಪ್ಪ, ಈ ಕೋವಿಡ್ ವ್ಯಾಕ್ಸಿನ್ ಕಂಡಿಡಿದಾರೆ, ಬಟ್ ತುಂಬಾ ಜನಕ್ಕೆ ಬೇಕು, ಹೌದಾ? ಅವಾಗ ನಾವೇನ್ ಮಾಡ್ಬೇಕು? ಕಲ್ಚರ್ ಮಾಡ್ಬೇಕು, ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು. ಈಗ ಅದೇ ತರನೇ ಒಂದು ಪ್ರಾಡಕ್ಟ್ ನ ನಾವು ರೆಡಿ ಮಾಡಿದೀವಿ, ಆ ಪ್ರಾಡಕ್ಟ್ ನಮಗೆ ಜಾಸ್ತಿ ನಂಬರ್ ಅಲ್ಲಿ ಬೇಕು. ಸೊ ಅದಕ್ಕೆ ಏನ್ ಬೇಕು? ಆ ಪ್ರಾಡಕ್ಟ್ ಫಾರ್ಮೇಶನ್ ಆಗೋದಕ್ಕೆ ಒಂದು ಮೀಡಿಯಂ ಬೇಕು, ಕಲ್ಚರಲ್ ಮೀಡಿಯಂ. ಸೊ ಇದು ಕಲ್ಚರಲ್ ಮೀಡಿಯಂ ಆಗಿ ಆಕ್ಟ್ ಮಾಡುತ್ತೆ. ಓಕೆ, ಈ ಚೇಂಬರ್ ಅಲ್ಲಿ ಕಲ್ಚರಲ್ ಮೀಡಿಯಂ ಇರುತ್ತೆ. ಇದ್ರಲ್ಲೇ ನಮಗ್ ಬೇಕಾಗಿರೋ ಪ್ರೋಟೀನ್ ಆಗಿರ್ಬೋದು, ಮೈಕ್ರೋಬ್ ಆಗಿರ್ಬೋದು ಗ್ರೋ ಆಗ್ತಾ ಇದೆ. ಸೊ ಮೇಲ್ಗಡೆ ಇದೇ ತರದ ಕಲ್ಚರಲ್ ಇನ್ನೊಂದಿರುತ್ತೆ. ಅಂದ್ರೆ ಇಲ್ಲಿ ಕಲ್ಚರಲ್ ಮೀಡಿಯಂ ಅಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಮೈಕ್ರೋಬ್ಸ್ ಗಳು ಗ್ರೋತ್ ಆಕ್ಕಂತ ಹೋದಂಗೆ, ಪ್ರೋಟೀನ್ ಗ್ರೋತ್ ಆಕ್ಕಂತ ಹೋದಂಗೆ ಯುಟಿಲೈಸ್ ಆಕ್ಕಂತ ಹೋಗ್ತಿರುತ್ತೆ, ಹೌದಾ? ಅದಾಗಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಮತ್ತೆ ನಾವೇನ್ ಮಾಡ್ಬೇಕು? ಹೊಸ ಕಲ್ಚರಲ್ ಮೀಡಿಯಂ ನ ಹಾಕ್ಬೇಕು. ಅಂದ್ರೆ ಮತ್ತೆ ನ್ಯೂಟ್ರಿಷನ್ ನ ರಿಪ್ಲಿಶ್ಮೆಂಟ್ ಮಾಡ್ಬೇಕು, ಚೇಂಜ್ ಮಾಡ್ಕೊಂತ ಹೋಗ್ಬೇಕು. ಅವಾಗ ಗ್ರೋತ್ ಕಂಟಿನ್ಯೂಸ್ ಆಗಿ ಮ್ಯಾಕ್ಸಿಮಮ್ ಆಗೇ ಇರುತ್ತೆ, ಎಕ್ಸ್ಪೋನೆನ್ಷಿಯಲ್ ಸ್ಟೇಜ್ ಅಲ್ಲೇ ಇರುತ್ತೆ, ಹೌದಾ? ಸೆಲ್ಸ್ ಗಳು ಕಂಟಿನ್ಯೂಸ್ ಆಗಿ ಡಿವೈಡ್ ಆಗ್ತಾನೆ ಇರ್ತವೆ. ಅದೇ ನ್ಯೂಟ್ರಿಯೆಂಟ್ಸ್ ಖಾಲಿ ಆಯ್ತು ಅಂತಂದ್ರೆ ಡಿವೈಡ್ ಆಗಲ್ಲ. ಅದಕ್ಕೆ ರೆಡಿ ಕಲ್ಚರ್ ನ ಮೇಲ್ಗಡೆ ಇಟ್ಕೊಂಡಿರ್ತೀವಿ, ಇನ್ನ ಕೆಳಗಡೆ ಚೇಂಬರ್ ಅಲ್ಲಿ ಯೂಸ್ ಆಗಿರೋ ಕಲ್ಚರ್ ನ ರಿಮೂವ್ ಮಾಡ್ತಿರ್ತೀವಿ. ಓಕೆ, ಯೂಸ್ ಆಗಿರೋ ಕಲ್ಚರ್ ನ ರಿಮೂವ್ ಮಾಡ್ತಿರ್ತೀವಿ. ಈ ಪ್ರೋಸೆಸ್ ಎಲ್ಲೂ ಸ್ಟಾಪ್ ಆಗಲ್ಲ, ಕಂಟಿನ್ಯೂಸ್ ಆಗಿ ಅಕ್ಕರ್ ಆಗ್ತಿರುತ್ತೆ. ಸೊ ಅದಕ್ಕೆ ಕಂಟಿನ್ಯೂಸ್ ಕಲ್ಚರಲ್ ಸಿಸ್ಟಮ್ ಅಂತ ಕರಿತೀವಿ. ಇದರಿಂದ ನಾವು ಲಾರ್ಜ್ ಅಮೌಂಟ್ ಆಫ್ ಬಯೋಮಾಸ್ ನ ಪ್ರೊಡ್ಯೂಸ್ ಮಾಡಬಹುದು. ಓಕೆ, ಒಂದು ಆಕ್ಟಿವ್ ಕಲ್ಚರಲ್ ಇರುತ್ತೆ, ಇಲ್ಲಿ ಎಕ್ಸ್ಪೋನೆನ್ಷಿಯಲ್ ಆಗಿ ಸೆಲ್ ಗ್ರೋತ್ ಆಗ್ತಿರುತ್ತೆ. ಈ ಸ್ಪ್ಲೆಂಟ್ ಸ್ಲರಿ ಆರ್ ಯೂಸ್ ಆಗಿರೋ ಕಲ್ಚರ್ ಕೆಳಗಡೆ ಇರೋ ಚೇಂಬರಿಗೆ ಬರ್ತಾ ಇರುತ್ತೆ, ಇನ್ನೊಂದು ಚೇಂಬರ್ ಇಂದ ಫ್ರೆಶ್ ಕಲ್ಚರ್ ಸಪ್ಲೈ ಆಗ್ತಿರುತ್ತೆ. ಸೊ ಹಾಗಾಗಿ ಸೆಲ್ಸ್ ಗಳು ಎಕ್ಸ್ಪೋನೆನ್ಷಿಯಲ್ ಆರ್ ಕಂಟಿನ್ಯೂಸ್ ಆಗಿ ಗ್ರೋತ್ ಆಗ್ತಿರ್ತವೆ, ನೆನ್ಪಿಡ್ಕೊಳ್ರಿ. ಓಕೆ, ಎಕ್ಸ್ಪೋನೆನ್ಷಿಯಲ್ ಆರ್ ಲಾಗ್ ಫೇಸ್ ಅಲ್ಲಿ ಆಕ್ಟಿವ್ ಆಗಿ ಗ್ರೋತ್ ಆಗ್ತಿರ್ತವೆ. ಇದನ್ನ ಕೇಳಿದ ಒಂದ್ಸಲ ಎಕ್ಸಾಮಿಗೆ ಇಂಪಾರ್ಟೆಂಟ್, ನೆನ್ಪಿಡ್ಕೊಳ್ರಿ. ನೆಕ್ಸ್ಟ್ ಬಯೋರಿಯಾಕ್ಟರ್. ಇವಾಗ ನಿಮಗೆ ನೋಡ್ರಿ, ವ್ಯಾಕ್ಸಿನ್ ನ ರೆಡಿ ಮಾಡಿದ್ರು, ಇಡೀ ಇಂಡಿಯಾಕ್ಕೆ ಬೇಕಾಗಿತ್ತು ವ್ಯಾಕ್ಸಿನ್, ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಇದೆ. ಸೊ ಅಂತ ಟೈಮಲ್ಲಿ ನಮಗೆ ಲಾರ್ಜ್ ವೆಸಲ್ಸ್ ಬೇಕು, ವೇರ್ 100 ಇಂದ 1000 ಲೀಟರ್ಸ್ ವರೆಗೂ ಕೆಪಾಸಿಟಿ ಇರೋವು, ಅಂತವನ್ನ ನಾವು ಬಯೋರಿಯಾಕ್ಟರ್ಸ್ ಅಂತ ಕರಿತೀವಿ. ಇಲ್ಲಿ 2 ಟೈಪ್ಸ್ ಆಫ್ ಬಯೋರಿಯಾಕ್ಟರ್ ಇದೆ, ಒಂದು ಸಿಂಪಲ್ ಬಯೋರಿಯಾಕ್ಟರ್, ಇನ್ನೊಂದು ಸ್ಪೇರ್ಜ್ಡ್ ಟೈಪ್ ಆಫ್ ಬಯೋರಿಯಾಕ್ಟರ್ ಅಂತ ಕರಿತೀವಿ. ಓಕೆ, ಸೊ ಸಿಂಪಲ್ ಬಯೋರಿಯಾಕ್ಟರ್ ಅಲ್ಲಿ ನಾವು ಒಂದು ರಾ ಮೆಟೀರಿಯಲ್ಸ್ ನ ಡಂಪ್ ಮಾಡ್ತಾ ಇರ್ತೀವಿ ಅದ್ರಾಗೆ. ಸೊ ಬೇಸಿಕಲಿ ಈ ತರ ಇರುತ್ತೆ. ಸೊ ರಾ ಮೆಟೀರಿಯಲ್ಸ್ ನ ಕಂಟಿನ್ಯೂಸ್ ಆಗಿ ಹಾಕ್ತಿರ್ತೀವಿ, ಇದರಿಂದ ನಮಗೆ ಬೇಕಾಗಿರೋ ಡಿಸೈರ್ಡ್ ಪ್ರಾಡಕ್ಟ್ ಬರ್ತಾ ಇರುತ್ತೆ. ಸೊ ಈ ಪರ್ಟಿಕ್ಯುಲರ್ ಬಯೋರಿಯಾಕ್ಟರ್ಸ್ ಅಲ್ಲಿ ಓಕೆ, ಪ್ರೊಪೆಲರ್ ಪ್ರೆಸೆಂಟ್ ಇರುತ್ತೆ, ಮೋಟರ್ ಇರುತ್ತೆ, ಫೋಮ್ ಕಂಟ್ರೋಲ್ ಮಾಡೋದು, ಬುರುಗ್ ಬರ್ತಾ ಇತ್ತು ಅಂತಂದ್ರೆ ಅದನ್ನ ಕಂಟ್ರೋಲರ್ ಇರುತ್ತೆ. ಓಕೆ, ನೆಕ್ಸ್ಟ್ ಆಸಿಡ್ ಬೇಸ್ ನ ಮೇಂಟೈನ್ ಮಾಡೋದು, pH ನ ಮೇಂಟೈನ್ ಮಾಡೋದು, ಸ್ಟೀಮ್,
ನೋಡ್ರಿ ಮೈಕ್ರೋಬಾರ್ ಪ್ರೋಟೀನ್ ನ ಗ್ರೋತ್ ಮಾಡ್ತಿದ್ದೀರಿ ಅಂತ ಅಂದ್ರೆ ಸ್ಟೆರಿಲೈಸ್ಡ್ ಮೀಡಿಯಂ ಇರಬೇಕು, ಅಲ್ಲಿ ಬೇರೆ ಅನ್ವಾಂಟೆಡ್ ಮೈಕ್ರೋಬ್ಸ್ ಇರಬಾರ್ದು. ಈ ಸ್ಟೀಮ್ ಅನ್ವಾಂಟೆಡ್ ಮೈಕ್ರೋಬ್ಸ್ ಗಳು ಗ್ರೋತ್ ಆಗದೆ ಇರಂಗ್ ನೋಡ್ಕೊಳ್ತಾ ಇರತ್ತೆ. ಓಕೆ, ಸ್ಟೆರೈಲ್ ಏರ್ ನ ಕಳಿಸ್ತಾ ಇರ್ತೀವಿ, ಫ್ರೆಶ್ ಏರ್, ಮೈಕ್ರೋಬ್ಸ್ ಇಲ್ದೇ ಇರೋ ಏರ್ ನ ಇದ್ರ ಮುಖಾಂತರ ಕಳಿಸ್ತಾ ಇರ್ತೀವಿ. ಸೊ ಆಕ್ಸಿಜನ್ ಪ್ರಾಪರ್ ಆಗಿ ಸಿಗ್ತಾ ಇರುತ್ತೆ, ಸೆಲ್ಸ್ ಗಳು ಚೆನ್ನಾಗಿ ಡಿವೈಡ್ ಆಕಂತ ಹೋಗುತ್ತೆ. ಇದು ಸಿಂಪಲ್ ಟೈಪ್ ಆಫ್ ಬಯೋ ರಿಯಾಕ್ಟರ್. ಇನ್ನ ಈ ಕಡೆ ನೋಡ್ರಿ ಸ್ಪೇರ್ಜ್ಡ್ ಟೈಪ್. ಇಲ್ಲಿ ಸ್ಟಿರರ್ ಏನ್ ಕೆಲಸ ಮಾಡುತ್ತೆ ಅಂತ ಕೇಳ್ತಾನೆ, ಇದ್ರಾಗ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಟಿರರ್ ಕೆಲಸ ಏನು? ಕಂಟಿನ್ಯೂಸ್ ಆಗಿ ಆಕ್ಸಿಜನ್ ಅವೈಲಬಿಲಿಟಿ ಸಿಗಂಗ್ ನೋಡ್ಕೊಳ್ಳುತ್ತೆ ಸ್ಟಿರರ್. ಇಂಪಾರ್ಟೆಂಟ್ ನೆನ್ಪಿಡ್ಕೊಳ್ರಿ. ಸೊ ಸ್ಟಿರರ್ ಕೆಲಸ ಏನು? ಕಂಟಿನ್ಯೂಸ್ ಆಗಿ ಆಕ್ಸಿಜನ್ ಸಿಗಂಗೆ, ಥ್ರೂಔಟ್ ದ ಪ್ರೋಸೆಸ್ ಆಕ್ಸಿಜನ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಂಗೆ, ಪ್ರಾಪರ್ ಆಗಿ ಸಿಗಂಗೆ ನೋಡ್ಕೊಂತ ಇರತ್ತೆ. ಇಂಪಾರ್ಟೆಂಟ್, ಕೇಳಿದಾನೆ ಇದನ್ನೊಂದ್ಸಲ ನೆನ್ಪಿಡ್ಕೊಳ್ಳಿ. ನೆಕ್ಸ್ಟ್ ಸ್ಪೇರ್ಜ್ಡ್ ಸ್ಟಿರ್ಡ್ ಟೈಪ್ ಆಫ್ ರಿಯಾಕ್ಟರ್ ಬಂದ್ರೆ, ಈ ರಿಯಾಕ್ಟರ್ ಇದಕ್ಕೆ ಏನ್ ಡಿಫ್ರೆನ್ಸ್ ಅಂತ ಅಂದ್ರೆ, ಇದು ಕರ್ವ್ಡ್ ಆಗಿರುತ್ತೆ, ಇದು ಕೂಡ ಕರ್ವ್ಡ್ ಆಗಿರುತ್ತೆ, ಸಮ್ ಟೈಮ್ಸ್ ಫ್ಲಾಟ್ ಆಗಿ ಕೂಡ ಪ್ರೆಸೆಂಟ್ ಇರುತ್ತೆ, ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ, ಆರ್ ಸಮ್ ಟೈಮ್ ಫ್ಲಾಟ್ ಆಗಿ ಕೂಡ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಇಲ್ಲಿ ಲಾರ್ಜ್ ಸರ್ಫೇಸ್ ಏರಿಯಾ ಸಿಗುತ್ತೆ, ಇನ್ಕ್ರೀಸ್ಡ್ ಸರ್ಫೇಸ್ ಏರಿಯಾ. ಅವಾಗ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಆಕ್ಸಿಜನ್ ಟ್ರಾನ್ಸ್ಫರ್ ಆಗ್ಬೋದು, ಮೋರ್ ಅಮೌಂಟ್ ಆಫ್ ಸೆಲ್ಸ್ ಗಳು ತುಂಬಾ ಕ್ವಿಕ್ ಆಗಿ ಡಿವೈಡ್ ಆಕಂತ ಹೋಗುತ್ತೆ, ಲಾರ್ಜ್ ಅಮೌಂಟ್ ಆಫ್ ಬಯೋಮಾಸ್ ಕೂಡ ಸಿಗುತ್ತೆ. ಓಕೆ, ಇಲ್ಲಿ ಸರ್ಫೇಸ್ ಏರಿಯಾ ಜಾಸ್ತಿ ಕಂಪೇರ್ ಟು ದಿಸ್. ಸರ್ಫೇಸ್ ಏರಿಯಾ ಜಾಸ್ತಿ ಇರೋದ್ರಿಂದ ಆಕ್ಸಿಜನ್ ಟ್ರಾನ್ಸ್ಫರ್ ಜಾಸ್ತಿ ಆಗುತ್ತೆ, ಸೆಲ್ಸ್ ಗಳು ಇನ್ನೂ ಚೆನ್ನಾಗಿ ಗ್ರೋತ್ ಆಗುತ್ತೆ, ಬಯೋಮಾಸ್ ನಮಗೆ ಜಾಸ್ತಿ ಸಿಗುತ್ತೆ. ಯಾವ್ದ್ರಲ್ಲಿ? ಸ್ಪೇರ್ಜ್ಡ್ ಟೈಪ್ ಆಫ್ ಬಯೋ ರಿಯಾಕ್ಟರ್ ಅಲ್ಲಿ. ಓಕೆ, ಸೊ ಇವೆರಡನ್ನು ಎಷ್ಟನ್ನ ಇದರಲ್ಲಿ ನೆನ್ಪಿಡ್ಕೊಳ್ರಿ. ಅಂಡ್ ಈ ಎರಡೂ ಸಿಸ್ಟಮ್ ಅಲ್ಲೂ ಅಜಿಟೇಟರ್ ಸಿಸ್ಟಮ್ ಇರುತ್ತೆ ಮಿಕ್ಸಿಂಗ್ ಮಾಡೋದಕ್ಕೆ, ಆಕ್ಸಿಜನ್ ಡೆಲಿವರಿಂಗ್ ಸಿಸ್ಟಮ್ ಇರುತ್ತೆ ಕಂಟಿನ್ಯೂಸ್ ಆಗಿ ಆಕ್ಸಿಜನ್ ಪ್ರೊವೈಡ್ ಮಾಡೋದಕ್ಕೆ, ಪ್ರೋಸೆಸ್ ಎಫಿಷಿಯಂಟ್ ಆಗೋದಕ್ಕೆ, ಫೋಮ್ ಕಂಟ್ರೋಲ್ ಸಿಸ್ಟಮ್, ಆಸ್ ಐ ಸೆಡ್ ಅರ್ಲಿಯರ್, ಟೆಂಪರೇಚರ್ ಕಂಟ್ರೋಲ್ ಸಿಸ್ಟಮ್ ಇರುತ್ತೆ, pH ಕಂಟ್ರೋಲ್ ಸಿಸ್ಟಮ್ ಇರುತ್ತೆ, ಸ್ಯಾಂಪ್ಲಿಂಗ್ ಪೋರ್ಟ್, ಇದು ಇಂಪಾರ್ಟೆಂಟ್ ನೆನ್ಪಿಡ್ಕೊಳ್ರಿ. ಸೊ ಅವಾಗ ಸ್ಯಾಂಪಲ್ ನ ಡಂಪ್ ಮಾಡೋದಕ್ಕೆ ನಾನು ಹೇಳಿದೆ ನಿಮಗೆ, ಕಲ್ಚರ್ ಕಂಟಿನ್ಯೂಸ್ ಆಗಿ ಬೇಕು, ಅವಾಗ ಮ್ಯಾಕ್ಸಿಮಮ್ ಆಗಿ ಗ್ರೋತ್ ಆಗುತ್ತೆ ಅಂತ. ಸೊ ಅದಕ್ಕೆ ಸ್ಯಾಂಪ್ಲಿಂಗ್ ಪೋರ್ಟ್ ಪ್ರೆಸೆಂಟ್ ಇರುತ್ತೆ. ಸ್ಮಾಲ್ ಅಮೌಂಟ್ ಆಫ್ ದ ಕಲ್ಚರ್ ನ ಕಂಟಿನ್ಯೂಸ್ ಆಗಿ ಏನ್ ಮಾಡ್ತಿರ್ತಾರೆ, ಪಿರಿಯಾಡಿಕ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಿರ್ತಾರೆ, ಅಂಡ್ ಸ್ಪ್ಲೆಂಟ್ ಆಗಿರೋದು ಯೂಸ್ ಆಗಿರೋ ಕಲ್ಚರ್ ನ ಪಿರಿಯಾಡಿಕ್ ಆಗಿ ರಿಮೂವ್ ಕೂಡ ಮಾಡ್ತಿರ್ತಾರೆ. ಓಕೆ, ಇನ್ನು ಲಾಸ್ಟ್ ಪ್ರೊಸೆಸಿಂಗ್ ಬಂದ್ರೆ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್. ಈ ಪ್ರೊಸೆಸ್ ಅಲ್ಲಿ ಏನು ಬಂದಿದೆ ಪ್ರಾಡಕ್ಟ್, ಬಂದಿರೋ ಪ್ರಾಡಕ್ಟ್ ನ ಪ್ಯೂರಿಫಿಕೇಶನ್ ಮಾಡಬೇಕು. ಸೊ ಪ್ಯೂರಿಫಿಕೇಶನ್ ಮಾಡೋದಕ್ಕೆ ಈ ಪರ್ಟಿಕ್ಯುಲರ್ ಪ್ರೋಸೆಸ್ ನ ಯೂಸ್ ಮಾಡ್ತೀವಿ. ಸಪರೇಷನ್ ಅಂಡ್ ಪ್ಯೂರಿಫಿಕೇಶನ್ ಇಸ್ ಡನ್ ಬೈ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್. ಈ ಪ್ರೋಸೆಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಯಾವ್ದೇ ಒಂದು ಪ್ರಾಡಕ್ಟ್ ನ ಫಾರ್ಮೇಶನ್ ಮಾಡಿದೀವಿ ಅಂತ ಅಂದ್ರೆ ಡೈರೆಕ್ಟ್ ಮಾರ್ಕೆಟಿಗೆ ರಿಲೀಸ್ ಮಾಡಕ್ಕಾಗಲ್ಲ. ರಿಲೀಸ್ ಮಾಡಕ್ಕಿಂತ ಮುಂಚೆ ಟೆಸ್ಟ್ ನ ಮಾಡಬೇಕು, ಸೀರಿಯಸ್ ಆಗಿ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡಬೇಕು, ಕ್ವಾಲಿಟಿ ಕಂಟ್ರೋಲ್ ಚೆಕ್ ಮಾಡಬೇಕು. ಇದೆಲ್ಲ ಮಾಡಾದ್ಮೇಲೆ ಆ ಪ್ರಾಡಕ್ಟ್ ನ ಮಾರ್ಕೆಟಿಗೆ ರಿಲೀಸ್ ಮಾಡಕ್ಕಾಗೋದು. ಇವನ್ ನೋಡ್ರಿ, ಕೋವಿಡ್ ವ್ಯಾಕ್ಸಿನ್ ಸಿಂಥಸಿಸ್ ಆದಾಗೂ ಅಷ್ಟೇ, ಬಿಗಿನಿಂಗ್ ಹ್ಯೂಮನ್ ಟ್ರಯಲ್ಸ್ ಎಲ್ಲ ಮಾಡಿದ್ರು, ಅದೆಲ್ಲ ಮಾಡಿ ಎಲ್ಲ ಓಕೆ ಆದ್ಮೇಲೆ ಫೈನಲ್ ಆಗಿ ಮಾರ್ಕೆಟಿಗೆ ರಿಲೀಸ್ ಮಾಡಿದ್ದು. ಸೊ ಅದೇ ತರ ಇಲ್ಲೂ ಕೂಡ ಬಿಗಿನಿಂಗ್ ಆಗಿ ಸಪರೇಷನ್ ಪ್ಯೂರಿಫಿಕೇಶನ್ ಎಲ್ಲಾ ಮಾಡಾದ್ಮೇಲೆ, ಡಿಪೆಂಡಿಂಗ್ ಅಪಾನ್ ವಾಟ್ ಟೈಪ್ ಪ್ರಾಡಕ್ಟ್ ಅನ್ನೋದ್ರ ಮೇಲೆ ಕ್ವಾಲಿಟಿ ಕಂಟ್ರೋಲ್ ಮತ್ತೆ ಟೆಸ್ಟಿಂಗ್ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಯ್ತು. ನಾಳೆ ಕ್ಲಾಸ್ ಅಲ್ಲಿ ನಾವು ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.